तीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ಹರಿಃ ಓಂ. ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾ ಇಲ್ಲ. ಪ್ರಜಾಗರಾಹ ಆಗಿಬಿಟ್ಟಿದೆ ಅವನಿಗೆ. ಪ್ರಜಾಗರ ಎನ್ನುವಂಥ ಶಬ್ದಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾರೆ. ಜಾಗೃತ ಅವಸ್ಥಾಹ ಅಂತ. ನಿದ್ದೆ ಏನು ಮಾಡಿದ್ರೂ ನಿದ್ದೆ ಬರೋದಿಲ್ಲ. ಅಂತಹ ಬಲವತ್ತರವಾಗಿರತಕ್ಕಂತಹ ಚಿಂತೆ ಧೃತರಾಷ್ಟ್ರನಿಗೆ ಬಂದಿದೆ. ಆ ಚಿಂತೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅವ ಏನ್ ಮಾಡ್ದ? ವಿದುರನನ್ನ ಕರೆದ. ತ್ವಮೇಕಃ ಪ್ರಾಜ್ಞಸಮ್ಮತಃ ಅಸ್ಮಿನ್ ರಾಜಋಷಿ ವಂಶೇ ಹಿ ತ್ವಮೇಕಃ ಪ್ರಾಜ್ಞಸಮ್ಮತಃ. ಈ ರಾಜಋಷಿಗಳ ವಂಶದಲ್ಲಿ ಜ್ಞಾನಿಗಳಿಗೆ ಸಮ್ಮತನಾದವನು, ಜ್ಞಾನಿ ಅಂತ ಪ್ರಸಿದ್ಧನಾದವನು ನೀನು. ಆದ್ದರಿಂದ ನನಗೆ ಧರ್ಮಗಳನ್ನ ಉಪದೇಶ ಮಾಡುವಂತ ಪ್ರಾರ್ಥನೆ ಕೇಳಿಕೊಂಡ. ಪ್ರಾರ್ಥನೆ ಅಂದ್ರೆ ಕೇಳಿದ. ಹೇಳಪ್ಪ ತಮ್ಮ ಅಂತ. ಅದಕ್ಕೆ ತುಂಬಾ ಚೆನ್ನಾಗಿ ಮೊದಲು ಪಂಡಿತ ಅಂದ್ರೆ ಯಾರು? ಪಂಡಿತ ಅಂದ್ರೆ ತಿಳಿದವನು, ವಿವೇಕಿ, ಜ್ಞಾನಿ. ಅವರ ಲಕ್ಷಣಗಳೇನು ಅಂತನ್ನೋದೆಲ್ಲವನ್ನ ಎರಡು ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ನಿಷೇವತೆ ಪ್ರಶಸ್ತಾನಿ ನಿಂದಿತಾನಿ ನ ಸೇವತೆ ಅನಾಸ್ತಿಕಃ ಶುದ್ಧ ಭಾವಃ ಶ್ರದ್ಧಾನಸ್ಸ ಪಂಡಿತಃ ಅಂತ 4 ಶ್ಲೋಕಗಳನ್ನ ನಾವನುಸಂಧಾನ ಮಾಡಿದ್ದೇವೆ. ಯಸ್ಯ ಕೃತ್ಯನ್ನ ವಿಘ್ನಂತಿ ಶೀತಮುಷ್ಣಂ ಭಯಂ ರತಿ ಸಮೃದ್ಧಿರಸಮೃದ್ಧಿರ್ವಾ ಸವೈ ಪಂಡಿತ ಉಚ್ಯತೆ. ಯಾರನ್ನ ತಿಳಿದವನು ಅಂತ ಕರೀತಾರೆ ಅಂದ್ರೆ, ಏನ್ ವಿವೇಕ ಇಲ್ವಾ ನಿನಗಿಂತ ಕೆಲಸ ಮಾಡಿದ್ಯಲ್ಲ ಅಂತ ಹೇಳ್ತಾರಲ್ಲ, ಆ ವಿವೇಕಿ ಅಂದ್ರೆ ಯಾರು? ಯಸ್ಯ ಕೃತ್ಯಂ, ಯಾವುದೋ ಒಂದು ಕೆಲಸವನ್ನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಈ ಶ್ಲೋಕ ಹೇಳಿದ್ದೇನೆ ನಾನು. ವಿಘ್ನಂತಿ, ವಿಶೇಷೇಣ ವಿಘ್ನಂತಿ. ವಿಘ್ನಂತಿ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಬೇಕಾದ್ರೆ ರಾಜರು ವಿಶೇಷೇಣ ಘ್ನಂತಿ ವಿಘ್ನಂತಿ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ಇಂಥ ಕೆಲಸವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ದಾನೆ. ಅವನು ಸಂಕಲ್ಪಿಸಿದ ಕಾರ್ಯಕ್ಕೆ ಶೀತ, ಉಷ್ಣ, ಭಯ, ರತಿ ಅಂದ್ರೆ ಆಸೆ, ಒಳ್ಳೆ ಬಡತನ, ಸಿರಿತನ ಯಾವುದೂ ಅಡ್ಡಿಪಡಿಸೋದಿಲ್ಲ. ಅಂತಹ ವ್ಯಕ್ತಿತ್ವವನ್ನ ಪಂಡಿತ ಅಂತ ಕರೀತಾರೆ. ಅದರ ಬಗ್ಗೆ ಈ ಶ್ಲೋಕ ನಾನು ಹೇಳಿದ್ದೆ. ಅಲ್ಲಿಂದ 29ನೇ ಶ್ಲೋಕ ವಿದುರ ಹೇಳ್ತಾನೆ, ಪಂಡಿತ ಅಂದ್ರೆ ಯಾರು? ಯಸ್ಯ ಸಂಸಾರಿಣೀ ಪ್ರಜ್ಞಾ ಧರ್ಮಾರ್ಥಾವನುವರ್ತತೆ ಕಾಮಾದರ್ಥಂ ವೃಣೀತೆ ಯಃ ಸವೈ ಪಂಡಿತ ಉಚ್ಯತೆ. ಯಸ್ಯ, ಯಾವ ವ್ಯಕ್ತಿಯ ಸಂಸಾರಿಣೀ ಪ್ರಜ್ಞಾ. ಪ್ರಜ್ಞಾ ಅಂತಂದ್ರೆ ಬುದ್ಧಿ, ಅವನ ಆಲೋಚನಾ ಶಕ್ತಿ. ಎಂಥದು ಆಲೋಚನಾ ಶಕ್ತಿ ಅಂದ್ರೆ ಸಂಸಾರಿಣೀ ಪ್ರಜ್ಞಾ. ಎಲ್ಲ ಕಡೆ ಹರಡಿಬಿಟ್ಟಿದೆ. ವ್ಯಾಪಕವಾದ, ವಿಶಾಲವಾದ, ಅಂದ್ರೆ ಎಲ್ಲ ರೀತಿಯಾದ ಅನೇಕ ಡೈಮೆನ್ಷನ್ಗಳಿಂದ ಆಲೋಚನೆ ಮಾಡಲಿಕ್ಕೆ ಯೋಗ್ಯವಾದಂತಹ. ಯಾರ ಬುದ್ಧಿಗೆ ವಿಸ್ತಾರ ಇಲ್ಲ, ಯಾರ ಬುದ್ಧಿ ವಿಶಾಲವಾಗಿಲ್ಲ, ಅವರಿಗೆ ವಿಶಾಲವಾಗಿ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಪಂಡಿತ ಅಂತ ಅನ್ನಿಸ್ಕೊಂಡಂತಹ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ, ಯಸ್ಯ ಸಂಸಾರಿಣಿ ಪ್ರಜ್ಞಾ. ಯಸ್ಯ ಪ್ರಜ್ಞಾ ಸಂಸಾರಿಣಿ,
ಎಲ್ಲ ಕಡೆಗಳಲ್ಲಿ ಸಂಚಾರ ಮಾಡುವ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲವನ್ನ ಚಿಂತನೆ ಮಾಡತಕ್ಕಂತಹ ಅವನ ಪ್ರಜ್ಞೆ ಹೇಗಿರುತ್ತೆ ಅಂತಂದ್ರೆ ಧರ್ಮಾರ್ಥವು ಅನುವರ್ತತೆ. ಧರ್ಮ ಮತ್ತು ಅರ್ಥ ಅಂದ್ರೆ ತ್ರಿವರ್ಗಕ್ಕೆ ಪ್ರಾಮುಖ್ಯವನ್ನ ಕೊಡ್ತಾರೆ. ತ್ರಿವರ್ಗ ಅಂತಂದ್ರೆ ಧರ್ಮ, ಅರ್ಥ ಮತ್ತು ಕಾಮ. ನಾಲ್ಕನೆಯದ್ದು ವೇದಾಂತಿಗಳು, ಮುಮುಕ್ಷುಗಳು ಅವರೆಲ್ಲರೂ ಕೂಡ ಮೋಕ್ಷವನ್ನ ಅಪೇಕ್ಷೆ ಪಡ್ತಾರೆ. ಸಂಸಾರದಲ್ಲಿರತಕ್ಕಂತಹ ವ್ಯಕ್ತಿ ಮುಖ್ಯವಾಗಿ ತ್ರಿವರ್ಗದನ್ನ ಸಂಪಾದನೆ ಮಾಡ್ಕೊಂಡು ಧರ್ಮಾರ್ಥ ಕಾಮಗಳನ್ನ ಸಂಪಾದನೆ ಮಾಡಿಕೊಂಡು ಆಮೇಲೆ ಮೋಕ್ಷಕ್ಕೆ ಪ್ರಯತ್ನವನ್ನ ಪಡಬೇಕು. ಅದು ಕ್ರಮ. ಅದರಂತೆ ಇಲ್ಲಿ ಇವನ ವಿಸ್ತಾರವಾಗಿರತಕ್ಕಂತಹ ಪ್ರಜ್ಞೆ ಏನಿದೆ, ಪ್ರಕೃಷ್ಟವಾದ ತಿಳುವಳಿಕೆ, ಪ್ರಜ್ಞಾ ಚೆನ್ನಾಗಿರತಕ್ಕಂತಹ ತಿಳುವಳಿಕೆ ಧರ್ಮಾರ್ಥಗಳನ್ನ ಯಾವಾಗಲೂ ಅನುಸರಣ ಮಾಡ್ಕೊಂಡಿರತ್ತೆ. ಅದಾದ ಮೇಲೆ ಕಾಮ ಅಂತನ್ನೋದು ಅವನ ಎದುರಿಗೆ ಬಂದು ನಿಂತ್ಕೊಳ್ತು. ಕಾಮ ಅನ್ನೋದು ಎದುರಿಗೆ ನಿಂತಾಗ ಇವನೇನ್ ಮಾಡ್ತಾನೆ, ಕಾಮವೋ ಅರ್ಥವೋ ಅಂತ ಆಪ್ಷನ್ ಬಂದಾಗ ಕಾಮವನ್ನ ಬಿಟ್ಟು ಅರ್ಥವನ್ನೇ ಯಾರು ಆಯ್ಕೆ ಮಾಡ್ತಾನೆ, ಚೂಸ್ ಮಾಡ್ತಾನೆ, ಅವನನ್ನ ಪಂಡಿತ ಅಂತ ಕರೀತಾರೆ. ಅಂದ್ರೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಚಾಯ್ಸ್ ಈಸ್ ಯುವರ್ಸ್ ಅಂತ ಹೇಳ್ಬಿಡ್ತಾರೆ. ಚಾಯ್ಸ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಮ್ಮ ಬುದ್ಧಿ ವಿಶಾಲವಾಗಿರ್ಬೇಕಲ್ಲ. ಯಾರ ಬುದ್ಧಿ ವಿಶಾಲವಾಗಿಲ್ಲ ಅವರಿಗೆ ಸಿಕ್ಕಿದ್ದೇ ಚಾಯ್ಸ್ ಅದು. ನನಗಿದ್ ಬಂತಲ್ಲಪ್ಪ ಅಷ್ಟೇ ಸಾಕು, ನಾವು ಚಾಯ್ಸ್ ಇರೋದಿಲ್ಲ ಅವರಿಗೆ. ಆದ್ದರಿಂದ ಬುದ್ಧಿ ವಿಶಾಲವಾಗಿದ್ದಾಗ ಆಲೋಚನಾ ಶಕ್ತಿ ವಿಶಾಲವಾಗತ್ತೆ, ಸಾಧಕ ಮತ್ತು ಬಾಧಕಗಳನ್ನ ನೋಡ್ತಾರೆ. ಆದ್ದರಿಂದ ಯಾರಿಗೆ ವಿವೇಕ ಇದೆ ಅಂಥ ವಿವೇಕಿಗಳು ನೋಡಿ, ವಿದುರ ಎಷ್ಟು ಚೆನ್ನಾಗಿ ನಾವು ಹೇಗಿರ್ಬೇಕು ಅಂತ, ಪಂಡಿತರು ಹೀಗಿರ್ತಾರೆ ಅಂತ ಆ ಪಂಡಿತರ ಲಕ್ಷಣಗಳನ್ನ ಹೇಳ್ತಾ ನಾವು ಆ ಲೆವೆಲ್ಗೆ ಹೋಗಬೇಕು ಅಂತ ಪಾಠ ಮಾಡ್ತಾನೆ. ಆದ್ದರಿಂದ ಆದಷ್ಟು ನಮ್ಮ ಪ್ರಜ್ಞೆಯನ್ನ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆದಷ್ಟು ಧರ್ಮಾರ್ಥಗಳಲ್ಲೇ ನಮ್ಮ ಪ್ರಜ್ಞೆ ಇರಬೇಕು. ಕಾಮ ಅಂತ ಬಂದಾಗ ಕಾಮಕ್ಕೆ ಬುದ್ಧಿಯನ್ನ ಕೊಡದೆ ಅರ್ಥವನ್ನೇ ಆಯ್ಕೆ ಮಾಡ್ಕೊಳ್ಳಬೇಕು. ಅರ್ಥ ಅಂತಂದ್ರೆ ಹಣ ಅಂತಲೂ ಒಂದರ್ಥ, ಒಳ್ಳೆ ಕೆಲಸಕ್ಕೆ ಉಪಯೋಗವಾಗುವಂತಹ ಪದಾರ್ಥಗಳು ಅಂತಲೂ ಅರ್ಥ. ಆದ್ದರಿಂದ ಅವನನ್ನ ಏನ್ ಕರೀತಾರೆ, ಪಂಡಿತ ಅಂತ ಕರೀತಾರೆ. ಇನ್ ನೆಕ್ಸ್ಟ್ ಹೇಳ್ತಾನೆ, ಯಥಾಶಕ್ತಿ ಚಿಕೀರ್ಷಂತಿ ಯಥಾಶಕ್ತಿ ಚ ಕುರ್ವತೆ ನ ಕಿಂಚಿದವಮನ್ಯಂತೆ ಪಂಡಿತಾಃ ಭರತರ್ಷಭ. ಶಕ್ತಿ ಮೀರಿ ಕೆಲಸ ಮಾಡೋದಲ್ಲ, ಬೇರೆ ಯಾರೋ ಮಾಡಿಬಿಟ್ರು ಅಂತ ನಾವು ಹಾಗೆ ಮಾಡೋದಲ್ಲ. ನಮ್ಮ ಶಕ್ತಿ ಏನೋ ಅಷ್ಟು ಕೆಲಸ ಮಾಡಬೇಕು. ಅಂದ್ರೆ ಆ ಟೈಮಲ್ಲಿ ನಮಗೆ ಕೀರ್ತಿ ಬರ್ಬೇಕು, ಯಶಸ್ಸು ಬರ್ಬೇಕು ಅಂತ ಶಕ್ತಿ ಮೀರಿ ಕೆಲಸ ಮಾಡಿಬಿಟ್ಟು ಮನೆಗೆ ಬಂದು ಅಯ್ಯೋ ನಾನು ಹಾಗೆ ಮಾಡಿಬಿಟ್ನಲ್ಲ ಅಂತ ಕೊರಗೋದಲ್ಲ ಕೂತ್ಕೊಂಡು. ಪಂಡಿತರಾದಂತಹವರ ಮನಸ್ಥಿತಿ ಹೇಗಿರುತ್ತೆ, ವಿವೇಕಿಗಳದ್ದು ಅಂದ್ರೆ ನಾನು ಒಂದು ಕೆಲಸಕ್ಕೆ ಕೈ ಹಾಕ್ತೇನೆ ಅಂತನ್ನುವಾಗ ನನಗೆ ಶಕ್ತಿ ಇದೆಯಾ, ಲೋನ್ ಮಾಡಿ ನನ್ ಕೈ ತೀರಿಸ್ಲಿಕ್ಕೆ ಆಗತ್ತಾ, ಉದಾಹರಣೆ ಕೊಡೋದು. ನನಗಾ ಶಕ್ತಿ ಇದೆಯಾ, ನನಗಾ ಶಕ್ತಿ ಇಲ್ಲ ಅಂತಂದ ಮೇಲೆ ಸುಮ್ಮನೆ ಇದ್ಬಿಡ್ಬೇಕು. ಅಥವಾ ನಮ್ಮ ಶಕ್ತಿಗೆ ಯಾವ ಕೆಲಸ ಮಾಡ್ಲಿಕ್ಕಾಗತ್ತೆ ಅಷ್ಟು ಮಾಡ್ಬೇಕು. ಅವ್ರೇನ್ ಮಾಡ್ತಾರೆ, ಯಾವುದೇ ಕಾರ್ಯ ಆಗ್ಲಿ, ಪಂಡಿತರಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾಕೆ ಅವರು ಕಾಮಾದ ಅರ್ಥಂ ವೃಣೀತೆ, ಅವರು ಕಾಮಕ್ಕಿಂತಲೂ ಕೂಡ ಅರ್ಥವನ್ನೇ ಅವರು ಸ್ವೀಕಾರ ಮಾಡ್ಕೊಂಡಿದ್ದಾರೆ ಅಂತ ಈಗ ತಾನೇ ಕೇಳಿದ್ವಿ. ಆದ್ದರಿಂದಲೇ ಅವರಿಗೆ ತಮ್ಮ ಶಕ್ತಿ ಏನು ಅಂತ ಗೊತ್ತಿರುತ್ತೆ. ಆದ್ದರಿಂದ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟಕ್ಕನುಗುಣವಾಗಿ ಕೆಲಸಗಳನ್ನ ಮಾಡಬೇಕು ಅಂತ ನೋಡಿ. ನಾನು ನಮ್ಮ ಶಕ್ತಿ ಎಷ್ಟಿದೆ ಅದಷ್ಟು ಮಾತ್ರ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳೋದು, ಸಂಕಲ್ಪ ಮಾಡೋದು ಮಾಡೋದೊಂದು ಆಗಬಾರ್ದು. ಆಮೇಲೆ ಅವನು ಪಂಡಿತ ಅಲ್ಲ, ಮೂಢ ಅವನು. ನಮ್ಮ ಶಕ್ತಿ ಎಷ್ಟಿದೆ ಅಂತ ತಿಳ್ಕೊಂಡು
ಆ ಶಕ್ತಿಗೆ ಅನುಗುಣವಾಗಿ ನಾನು ಕೆಲಸಗಳನ್ನ ಮಾಡ್ತೇನೆ, ಶಕ್ತಿ ಮೀರಿ ಮಾಡೋದಿಲ್ಲ ಅಂತ ಅಂದುಕೊಳ್ಳೋದು, ಹಾಗೇ ಮಾಡೋದು, ಮತ್ಯಾರನ್ನೂ ಅವಮಾನ ಮಾಡದೇ ಇರೋದು. ಯಾರಿಗೂ ಅವಮಾನ ಮಾಡಲ್ಲ. ಎಂಥ ದೊಡ್ಡ ಮಾತು ನೋಡಿ. ಯಾರನ್ನು ಅವಮಾನ ಮಾಡಲ್ಲ ಅವರು. ಯಾಕೆ ಅಂತಂದ್ರೆ ಅವರ ಶಕ್ತಿಯ ಜ್ಞಾನ ಇದೆ, ನನ್ನ ಶಕ್ತಿ ಎಷ್ಟು ಅಂತ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅಪಚಾರವಾಗಲಿ ಅವಮಾನವಾಗಲಿ ಯಾರಿಗೂ ಏನೂ ಮಾಡಲ್ಲ ಅವರು. ಅಂತಹವರನ್ನ ಪಂಡಿತ ಅಂತ ಕರೀತಾರೆ. ಇದು ವಿದುರ ನೀತಿಯ ವೈಭವ. ಕ್ಷಿಪ್ರಂ ವಿಜಾನಾತಿ, ಕ್ಷಿಪ್ರಂ ವಿಜಾನಾತಿ. ಹೇಳಿದ್ದನ್ನ ಪಾಠ ಆಗ್ತಾ ಇದೆ, ಪ್ರವಚನ ಆಗ್ತಾ ಇದೆ, ದೊಡ್ಡವರು ಉಪದೇಶ ಮಾಡ್ತಾ ಇದ್ದಾರೆ, ಅದನ್ನ ಬೇಗ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿ ಬೇಗ ಗ್ರಾಸ್ಪ್ ಮಾಡ್ತಾರೆ. ಒಳ್ಳೆ ಗ್ರಾಸ್ಪಿಂಗ್ ಪವರ್ ಜೋರಾಗಿದೆ ಅವರಿಗೆ, ಮೇಧಾಶಕ್ತಿ ಅದ್ಭುತವಾಗಿದೆ. ಕ್ಷಿಪ್ರಂ ವಿಜಾನಾತಿ. 2ನೇ ಸಲ ಹೇಳಿ, 3ನೇ ಸಲ ಹೇಳಿ, 4ನೇ ಸಲ ಹೇಳಿ ಇಲ್ಲವೇ ಇಲ್ಲ. ಕ್ಷಿಪ್ರಂ, ಅವರು ಹೇಳಿದ ತತ್ಕ್ಷಣದಲ್ಲೇ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಅರ್ಧಂಬರ್ಧ ತಿಳ್ಕೊಳ್ಳಲ್ಲ. ಆಮೇಲೆ ಚಿರಂ ಶೃಣೋತಿ, ಚಿರಂ ತುಂಬಾ ಸಮಯ ಶ್ರವಣ ಮಾಡ್ತಾರೆ. ದೊಡ್ಡವರ ಉಪದೇಶವಾಗಲಿ, ಶಾಸ್ತ್ರಗಳ ಪಾಠ ಪ್ರವಚನಗಳಾಗ್ಲಿ ಎಲ್ಲವನ್ನೂ ಕೂಡ ಹೇಳಿದ್ದನ್ನ ಬೇಗ ತಿಳ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಬಹಳ ಕಾಲ ಕೇಳ್ತಾ ಇರ್ತಾರೆ. ಮೊದಲು ಶ್ರವಣ. ಪಂಡಿತರಾಗುವತಕ್ಕಂತಹ ವ್ಯಕ್ತಿಗಳ ಲಕ್ಷಣ ಏನು ಅಂತಂದ್ರೆ, ನನಗೇನು ಗೊತ್ತಿಲ್ಲ ಅನ್ನುವಂತಹ ಜ್ಞಾನ ಫಸ್ಟ್ ನಮಗೆ ಬರಬೇಕು. ಯಾರು ರಿಮೂವ್ ಮಾಡಿದ್ಯಾರು ನನ್ನ ಕಾಲಿಂದ? ಸರಿ ಸರಿ. ಕ್ಷಿಪ್ರಂ ವಿಜಾನಾತಿ, ಯಾರನ್ನು ಅವಮಾನ ಮಾಡದೇ ಇರತಕ್ಕಂಥದ್ದು ಪಂಡಿತರ ಲಕ್ಷಣ ಅಂತ ಹೇಳಿದ ವಿದುರ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತಾ ಇದ್ದಾನೆ, ದೊಡ್ಡವರು ಮಾಡತಕ್ಕ ಉಪದೇಶಗಳೇನಿದೆ, ತತ್ವೋಪದೇಶ ಇರಬಹುದು, ನೀನ್ ಹೀಗ್ ಬದುಕ್ಬೇಕಪ್ಪ ಅಂತ ನೀತಿ ಉಪದೇಶ ಇರಬಹುದು, ಶಾಸ್ತ್ರಗಳ ಗಟ್ಟಿಯಾದ ಪಾಠ ಪ್ರವಚನ ಇರಬಹುದು, ಅದೆಲ್ಲವನ್ನ ಉಪದೇಶ ಮಾಡತಕ್ಕ ಸಂದರ್ಭದಲ್ಲಿ ಬೇಗ ಗ್ರಾಸ್ಪ್ ಮಾಡಿಬಿಡ್ತಾರೆ. ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿದೆ ಅವರಿಗೆ, ಮೇಧ. ಕ್ಷಿಪ್ರಂ ವಿಜಾನಾತಿ, ಬೇಗ ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಬೇಗ ತಿಳ್ಕೊಳ್ತಾರೆ ಅಂತ ಮಾತ್ರಕ್ಕೆ ಅರ್ಧಂಬರ್ಧ ಕೇಳ್ತಾರೆ ಅಂತಿಲ್ಲ. ನಮಗ್ ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಆದ್ದರಿಂದ ಪಂಡಿತರಾಗಬೇಕು ಅಂತ ಅಂದುಕೊಂಡಂತಹ ವ್ಯಕ್ತಿಗಳು ಮೊದಲು ನನಗೇನು ಗೊತ್ತಿಲ್ಲ ಅಂತ ತಿಳಿದಿರ್ಬೇಕು. ನನಗೆಲ್ಲ ಗೊತ್ತಿದೆ ಅನ್ನುವಂತಹ ಭಾವನೆ ಯಾರಿಗೆ ಬರುತ್ತೆ ಅವನಿಗೆ ವಿದ್ಯೆ ಅಂತ ಖಂಡಿತ ಬರಲ್ಲ. ನನಗೇನು ಗೊತ್ತಿಲ್ಲ, ನಾನು ತಿಳ್ಕೊಂಡದ್ದು ಅಲ್ಪ, ತಿಳಿದುಕೊಳ್ಳಬೇಕಾದ್ದು ಸಮುದ್ರದಷ್ಟಿದೆ, ಅಗಾಧವಾದದ್ದು ಶಾಸ್ತ್ರ ಪ್ರಪಂಚ, ಅದರಲ್ಲಿ ನಾನು ಒಂದು ಉದ್ಧರಣೆಯನ್ನ ಮಾತ್ರ ತಿಳಿದಿದ್ದೇನೆ, ಸ್ವಲ್ಪ ಮಾತ್ರ ನಂಗೆ ಗೊತ್ತಿದೆ, ಮುಖ್ಯವಾಗಿ ನಾನು ಏನೂ ತಿಳಿದಿಲ್ಲ ಅನ್ನುವಂತಹ ಭಾವನೆ ಯಾರಿಗಿದೆ ಅವನನ್ನ ಪಂಡಿತ. ಆದ್ದರಿಂದ ಆಚಾರ್ಯರು ಹೇಳ್ತಾರೆ, ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ. ಏನು ಗೊತ್ತಿಲ್ಲ ಅಂತ ಅನ್ನುವಾಗ ಗೊತ್ತು ಮಾಡ್ಕೋಬೇಕಲ್ಲ, ಜ್ಞಾನ ಪಡಿಬೇಕಲ್ಲ, ತಿಳ್ಕೊಳ್ಬೇಕಲ್ಲ. ತಿಳ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕೇಳಬೇಕು. ಇದು ವೈಭವ. ಏನೋ 2 ದಿನ ಕೇಳಿ ಸುಮ್ಮನಾಗ್ಬಿಡೋದಲ್ಲ. ಚಿರಂ ಶೃಣೋತಿ ಅಂತಾನೆ ವಿದುರ. ಚಿರಂ, ಬಹಳ ಕಾಲ ಶ್ರವಣ ಮಾಡ್ತಾರೆ. ಅಂದ್ರೆ ಬಹಳ ಕಾಲ ಶ್ರವಣ ಮಾಡ್ತಾರೆ, ಹೇಳಿದ್ದನ್ನೆಲ್ಲ ಬೇಗ ತಿಳ್ಕೊಂಡ್ಬಿಡ್ತಾರೆ.
ಆಮೇಲೆ ವಿಜ್ಞಾಯ ಚಾರ್ಥಂ ಭಜತೆ ನ ಕಾಮಾನ್. ತುಂಬಾ ಸಮಯ ಶ್ರವಣ ಮಾಡ್ತಾರೆ, ಕೇಳಿದ್ದನ್ನ ಬೇಗ ತಲೆಯಲ್ಲಿ ಇಟ್ಕೊಳ್ತಾರೆ. ಆಮೇಲೆ ಕೇಳಿದ್ದಾಯ್ತು, ತಲೆಗೆ ಬುದ್ಧಿ ಬಂದಿದ್ದಾಯ್ತು, ವಿವೇಕ ಬಂತು, ಜ್ಞಾನ ಬಂತು. ಏನ್ ಮಾಡ್ತಾರೆ? ಅರ್ಥವನ್ನೋ ಕಾಮವನ್ನೋ ಅಂತ ಪ್ರಶ್ನೆ ಬಂದಾಗ ಅವರು ಅರ್ಥವನ್ನೇ ಸೇವನೆ ಮಾಡ್ತಾರೆ, ಬಿಟ್ರೆ ಕಾಮವನ್ನಲ್ಲ. ಕಾಮಗಳಲ್ಲ, ಕಾಮಾನ್ ಬಹುವಚನ ಹಾಕ್ಬಿಟ್ರು, ಕಾಮ ಅಲ್ಲ. ನಮ್ಮನ್ನ ಸಾಧನೆಯ ಮಾರ್ಗದಿಂದ ಹಾಳು ಮಾಡತಕ್ಕಂಥ ಬೇಕಾದಷ್ಟು ಕಾಮನೆಗಳಿವೆ ಅಲ್ವಾ? ಕೇಳಿ ಪಂಡಿತರಾಗಿ ಶಾಸ್ತ್ರ ವಿರುದ್ಧವಾದ ಲೌಕಿಕರಂತೆ ವ್ಯಾಪಾರವನ್ನು ಮಾಡೋದಾದ್ರೆ ಶಾಸ್ತ್ರಾಧ್ಯಯನ ಯಾಕೆ ಮಾಡಬೇಕು ಪ್ರಶ್ನೆ. ಅಷ್ಟು ಕಾಲ ಕೇಳಿ ಒಳ್ಳೆ ವಿದ್ವಾಂಸರಾಗಿ ಎಲ್ಲ ಮಾಡಿ ಲೌಕಿಕರಂತೆ ಆಟ ಆಡ್ಬಿಟ್ರೆ ಪಂಡಿತ ಅಂತ ಯಾಕನ್ಬೇಕು? ಅಷ್ಟು ವರ್ಷ ಶಾಸ್ತ್ರಾಧ್ಯಯನ ಯಾಕೆ ಮಾಡ್ಬೇಕಾಗಿತ್ತವನು? ಆದ್ದರಿಂದ ವಿವೇಕಿಗಳ ಲಕ್ಷಣ ಏನು? ತುಂಬಾ ಸಮಯ ಕೇಳ್ತಾರೆ, ಕೇಳಿದ್ದನ್ನೆಲ್ಲ ಬೇಗ ಗ್ರಾಸ್ಪ್ ಮಾಡ್ತಾರೆ, ಚೆನ್ನಾಗಿ ತಿಳಿದು ಕಾಮನೆಗಳನ್ನ ಬಿಟ್ಟು ಅರ್ಥದಲ್ಲೇ ಆಸಕ್ತರಾಗಿರ್ತಾರೆ. ಮತ್ತೆ ಮುಖ್ಯವಾಗಿ ನ ಅಸಂಪೃಷ್ಟ ವ್ಯುಪಯುಕ್ತೆ ಪರಾರ್ಥೆ. ಇದಕ್ಕೆರಡು ರೀತಿಯಾದ ಅರ್ಥ. ಒಂದು, ಬೇರೆಯವರು ನಮಗೆ ಸಹಾಯ ಮಾಡಿ ಅಂತ ಕೇಳದೆ ಅವ್ರ ಒಪಿನಿಯನ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಸ್ವಾಮಿ ನಿಮ್ಮ ಸಲಹೆ ಬೇಕು, ನಿಮ್ಮ ಸೂಚನೆಗಳು ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಕೇಳಬೇಕು. ಕೇಳದೆ ಬೇರೆಯವರ ಜೀವನದಲ್ಲಿ ಮೂಗು ತೂರಿಸೋದಿಲ್ಲ, ಒಂದರ್ಥ. ಇನ್ನೊಂದು, ನ ಅಸಂಪೃಷ್ಟ ಪರಾರ್ಥೆ ವ್ಯುಪಯುಕ್ತೆ. ಬೇರೆಯವರ ಪರ್ಮಿಷನ್ ತಗೊಳ್ಳದೆ, ಈಗ ನಿಮ್ಮ ಮನೆಯ ಪದಾರ್ಥವನ್ನ ನಾನು ಯೂಸ್ ಮಾಡ್ಬೇಕಾದ್ರೆ ನಿಮ್ಮನ್ನ ಕೇಳಿ ಯೂಸ್ ಮಾಡ್ಬೇಕು. ನೀವು ನನಗೆ ಬಹಳ ಕ್ಲೋಸು ಅಂತ ಹೇಳಿ ನಿಮ್ಮ ವಿಥೌಟ್ ಯುವರ್ ಪರ್ಮಿಷನ್ ನಾನು ನಿಮ್ಮನೆ ಪದಾರ್ಥ ಎಲ್ಲ ಯೂಸ್ ಮಾಡಿಬಿಟ್ರೆ ಇವನೇನ್ರಿ ವಿದ್ಯಾವಂತ ಹೀಗ್ ಮಾಡಿಬಿಟ್ಟ ಅಂತ ಮಾತಾಡ್ತಾರೆ. ಎಂಥ ದೊಡ್ಡ ತಿಳುವಳಿಕೆ ಪಾಠ ವಿದುರ ಮಾಡೋದು. ನಮಗೆ ಉಪದೇಶ ಮಾಡಿ, ನಮಗೆ ಗೈಡ್ ಮಾಡಿ, ಮಾರ್ಗದರ್ಶನ ಮಾಡಿ ಅಂತ ಕೇಳದೆ ಅವರ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ಮತ್ತೆ ಅವರ ಪರ್ಮಿಷನ್ ಇಲ್ಲದೆ ಅವರ ಪದಾರ್ಥವನ್ನ ಯೂಸ್ ಮಾಡೋದಿಲ್ಲ. ಇದು ತತ್ಪ್ರಜ್ಞಾನಂ ಪ್ರಥಮಂ ಪಂಡಿತಸ್ಯ. ಈ ಜ್ಞಾನ ಪಂಡಿತನಾದಂತಹ ವ್ಯಕ್ತಿಗೆ ಪ್ರಧಾನವಾಗಿರುತ್ತೆ. ಪ್ರಥಮಂ ಪ್ರಜ್ಞಾನಂ, ಇದು ಪಂಡಿತರ ಪ್ರಥಮ ಮೊದಲನೇ ಲಕ್ಷಣ. ಇದು ನ ಪ್ರಾಪ್ಯಮಭಿವಾಂಛಂತಿ. ಎಷ್ಟು ಕಷ್ಟಪಟ್ರೂ ನನಗದ್ ಸಿಗೋದಿಲ್ಲ, ಯಾವ ಪದಾರ್ಥ ನಮಗೆ ಸಿಗೋದಿಲ್ಲ. ಎಂಥ ದೊಡ್ಡ ಉಪದೇಶ ನೋಡ್ರಿ, ನಾವ್ ಹೇಗಿರ್ಬೇಕು. ನ ಅಪ್ರಾಪ್ಯಂ ಅಭಿವಾಂಛಂತಿ ಹೇಳ್ತಾನೆ ವಿದುರ ಧೃತರಾಷ್ಟ್ರನಿಗೆ. ಅಪ್ರಾಪ್ಯಂ, ನಮಗೆ ಯಾವುದು ಖಂಡಿತವಾಗ್ಲೂ ಸಿಗೋದಿಲ್ಲ, ಅದರ ಮೇಲೆ ಆಸೆನೆ ಪಡಲ್ವಂತೆ. ಅಪ್ರಾಪ್ಯವಾದ ಯಾವ ಪದಾರ್ಥ ನಮಗೆ ದೊರಕೋದಿಲ್ಲ, ಯಾವ ಪದಾರ್ಥ ನಮಗೆ ಸಿಗೋದಿಲ್ಲ, ನಮಗದ್ ಬರೋದಿಲ್ಲಪ್ಪ, ನಮಗದ್ ಸಿಗಲ್ಲ ಅಂತ ಯಾವ ಪದಾರ್ಥ ಇದೆ ಅದರ ಮೇಲೆ ಆಸೆನೇ ಇಲ್ಲ. ಎಂಥ ದೊಡ್ಡ ಉಪದೇಶ ನೋಡ್ರಿ ಇದೆಲ್ಲ. ಇದು ಮಹಾಭಾರತ. ನಷ್ಟಂ ನೇಚ್ಛಂತಿ ಶೋಚಿತಂ. ಸಂಪಾದನೆ ಮಾಡಿದ್ದ, ಹೊರಟೋಯ್ತು, ನನಗೆ ಯಾವುದು ಸಿಗಲ್ಲ ಅದನ್ನ ಆಸೆ ಪಡೋದಿಲ್ಲ. ತನ್ನ ಹತ್ರ ಇತ್ತು, ಕಾರಣಾಂತರಗಳಿಂದ ಬೇರೆ ಬೇರೆ ಏನೇನೋ ಕಾರಣದಿಂದ ಕಳೆದು ಹೋಯ್ತು, ನಷ್ಟವಾಯ್ತು. ಅದನ್ನೇ ನೆನಪು ಮಾಡ್ಕೊಳ್ತಾ ಕೊರಗೋದಿಲ್ಲ. ಎಂಥ ಮಾತು ನೋಡಿ. ನಷ್ಟಂ ಶೋಚಿತಂ ನ ಇಚ್ಛಂತಿ. ಯಾವುದು ಬರಲ್ಲ ಅದ್ರ ಬಗ್ಗೆ ಆಸೆ ಪಡಲ್ಲ. ಇದ್ದದ್ದು ಯಾವುದು ಕಳೆದು ಹೋಯ್ತು ಅದನ್ನ ನೆನಪು ಮಾಡಿಕೊಂಡು ಶೋಕ ಪಡೋದಿಲ್ಲ. ಮುಖ್ಯವಾಗಿ ಆಪತ್ಸು ಚ ನ ಮುಹ್ಯಂತಿ.
ಆಪತ್ಕಾಲ ಬಂದಾಗ ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಮೋಹಕ್ಕೆ ಒಳಗಾಗಿ ಕೂಡೋದಿಲ್ಲ. ಎಂಥ ದೊಡ್ಡ ಮಾತು ನೋಡಿ. ಆಪತ್ತಿನಲ್ಲಿಯೇ ವಿದ್ಯೆ ಅಂತನ್ನೋದು ಉಪಯೋಗಕ್ಕೆ ಬರೋದು ವಿವೇಕ. ಆಪತ್ಕಾಲ ಬಂದಾಗ ಮೋಹಕ್ಕೆ ಒಳಗಾಗಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇದು ಪಂಡಿತರ, ಇಂತಹ ಮನುಷ್ಯರನ್ನ ಪಂಡಿತ ಬುದ್ಧಿಯವರು ಅಂತ ಕರೀತಾರೆ, ಒಳ್ಳೆ ತಿಳುವಳಿಕೆ ಅಂತ ಕರೀತಾರೆ. ಎಂಥ ವೈಭವ ನೋಡಿ ಇದೆಲ್ಲ. ನಾವೆಲ್ಲ ಆಪತ್ಕಾಲ ಬಂದಾಗ ಅಯ್ಯೋ ತಲೆ ಮೇಲೆ ಹಿಮಾಲಯ ಪರ್ವತ ಬಿದ್ದ ಹಾಗೆ ಕುಸಿದು ಹೋಗಿಬಿಡ್ತೇವೆ. ಆದ್ರೆ ಇವ್ರು ಹಂಗಿಲ್ಲ. ಇವರ ಪಾಂಡಿತ್ಯ, ಅವರ ಬುದ್ಧಿಮತ್ತಿಕೆ ಗೊತ್ತಾಗೋದೇ ಆಪತ್ಕಾಲ ಬಂದಾಗ. ಆದ್ದರಿಂದ ಆಪತ್ತಿನಲ್ಲಿ ಹೇಗಿರ್ಬೇಕು ಅಂದ್ರೆ ಜ್ಞಾನಿಗಳನ್ನ ನೋಡ್ಬೇಕು. ಆ ಜ್ಞಾನಿಗಳ ಬುದ್ಧಿ ಹೇಗಿದೆ ಅಂತಂದ್ರೆ ಆಪತ್ತಿನಲ್ಲಿ ಅವರಿಗೆ ಮೋಹ ಇಲ್ಲ ಅಲ್ವಾ. ನಮಗೆ ಯಾವುದು ಸಿಗೋದಿಲ್ಲ ಅದ್ರ ಬಗ್ಗೆ ಆಸೆ ಪಡ್ತಾ ಇರ್ತೇವೆ ನಾವು. ಅದಕ್ಕೆ ನಮಗೆ ದುಃಖ ಜಾಸ್ತಿ. ನಮ್ಗೆ ಯಾವ್ದು ಸಿಗಲ್ಲ, ನಾವು ಕಷ್ಟಪಟ್ರು ನಾವು ಯಾವ್ದು ತಗೊಳ್ಲಿಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ನಮಗ್ ಆಸೆ. ಏನೋ ಕಳೆದು ಹೋಯ್ತು ಅದ್ರ ಬಗ್ಗೆ ರಾತ್ರಿ ಇಡೀ ಕೊರಗ್ತಾ ಕೂಡೋದು, ಅದು ಮಾಡಬಾರದು. ಆಪತ್ಕಾಲ ಬಂದಾಗ ಮೋಹಿತರಾಗಿ ಬಿಡೋದು, ಅದಾಗಬಾರದು. ಎಲ್ಲ ಬಿಟ್ಟಾಗ ನಮ್ಮ ಬುದ್ಧಿ ಪಂಡಿತ ಬುದ್ಧಿ ಆಗತ್ತೆ. ಆಮೇಲೆ ಹೇಳ್ತಾನೆ ವಿದುರ, ನಿಶ್ಚಿತ್ಯ ಯಃ ಕುರುತೆ. ಬ್ಲೈಂಡ್ ಆಗಿ ಯಾವ ಕೆಲಸವನ್ನು ಮಾಡೋದಿಲ್ಲ ಪಂಡಿತರು, ವಿವೇಕಿಗಳು, ಶಾಸ್ತ್ರಾಧ್ಯಯನ ಸಂಪನ್ನರು. ಯಾವ ಕಾರಣದಲ್ಲೂ ಬ್ಲೈಂಡ್ ಆಗಿ ಕೆಲಸ ಮಾಡೋದಿಲ್ಲ. ನಿಶ್ಚಿತ್ಯ ಯಃ ಕುರುತೆ, ಸರಿಯಾಗಿ ತಿಳಿದು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ. ನಿಶ್ಚಿತ್ಯ ಯಹ ಕರ್ಮಾಣಿ ಕುರುತೆ. ನಿರ್ಧಾರ ಮಾಡಿಕೊಂಡು ಹೀಗೆ ಮಾಡ್ಬೇಕು, ಇಂಥ ಕೆಲಸ ಮಾಡ್ಬೇಕು, ಇಂಥ ಕೆಲಸ ಮಾಡ್ಬೇಕಾದ್ರೆ ಇಷ್ಟು ಪದಾರ್ಥಗಳಿರ್ಬೇಕು, ಆ ಪದಾರ್ಥಗಳು ನನಗೆ ಸಿಗದೆ ಇದ್ರೆ ನಾನು ಈ ಕೆಲಸ ಆರಂಭ ಮಾಡೋದಿಲ್ಲ, ಸಿಕ್ಕಿದ್ರೆ ಮಾತ್ರ ನಾನು ಈ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅನ್ನುವ ನಿಶ್ಚಯ, ಕನ್ಫರ್ಮ್, ದೃಢೀಕರಣವನ್ನ ಮಾಡಿಕೊಂಡು, ನಿರ್ಧಾರವನ್ನ ಮಾಡಿಕೊಂಡು ಕೆಲಸಗಳನ್ನ ಆರಂಭ ಮಾಡ್ತಾರೆ. ಎಂಥ ಬುದ್ಧಿ. ನಮ್ಗೆ ಏನಿರೋದೇ ಅಲ್ಲ, ಶುರು ಮಾಡ್ಬಿಟ್ಟಿರ್ತೇವೆ. ಮತ್ತೆ ನಾಂತರ್ವಸತಿ ಕರ್ಮಣ, ಆರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ಕೂತ್ಕೊಂಡ್ಬಿಡೋದಿಲ್ಲ. ಅಂತಹ ಮಧ್ಯೆ ಏವನ ವಸತಿ ಕರ್ಮ ಅಸಮಾಪ್ಯ ನ ತಿಷ್ಠತಿ ಇತ್ಯರ್ಥ. ಶುರು ಮಾಡಿದ ಕರ್ಮ ಕಂಪ್ಲೀಟೇ ಆಗೋದಿಲ್ಲ. ಕಂಪ್ಲೀಟ್ ಆಗೋದಿಲ್ಲ ಅಂದ್ರೆ ಕಂಪ್ಲೀಟ್ ಮಾಡೋದಿಲ್ಲ ಕೆಲವರು. ಆದ್ರೆ ಪಂಡಿತರು ಹಾಗಲ್ಲ. ಕೆಲಸ ಶುರು ಮಾಡ್ಬೇಕಾದ್ರೆ ನನ್ ಕೈಯಲ್ಲಿ ಕಂಪ್ಲೀಟ್ ಮಾಡಕ್ಕಾಗತ್ತಾ, ಅರ್ಧಂಬರ್ಧ ಮಾಡ್ತೇನಾ, 100% ನಂಗೆ ಇದನ್ನ ಕಂಪ್ಲೀಷನ್ ಮಾಡಕ್ಕಾಗತ್ತಾ ಅಂತೆಲ್ಲ 10 ಬಾರಿ ವಿಚಾರ ಮಾಡಿ, ವಿಮರ್ಶೆ ಮಾಡಿ, ಚಿಂತನ ಮಂಥನಗಳನ್ನ ಮಾಡಿ, ಸಾಧಕ ಬಾಧಕಗಳನ್ನ ನೋಡಿ ಕೆಲಸ ಶುರು ಮಾಡ್ತಾರೆ. ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ನಿಂತ್ಕೊಳ್ಳೋದಿಲ್ಲ. ಹಿಡಿದ ಕೆಲಸವನ್ನ ಮುಗಿಸದೆ ನಿಂತ್ರು ಅಂತ ಇಲ್ಲ. ಯಾಕೆ ಅಂತಂದ್ರೆ ಅವಂಧ್ಯ ಕಾಲ ಅಂತ. ಅವಂಧ್ಯ ಕಾಲ, ಅವಂಧ್ಯ ಕಾಲ ಅಂದ್ರೆ ಅರ್ಥ ಏನು? ನಮಗೆ ಟೈಮ್ ಸಿಕ್ಕಿದ್ರೆ ಸಾಕು, ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು, ಮಲಗಿ ಬಿಡೋಣ ಅಂತ ಕಾಯ್ತಾ ಇರ್ತೇವೆ. ಪಂಡಿತರಿಗೆ ಹಾಗಲ್ಲ, ಫ್ರೀ ಟೈಮು ಅಂತಲೇ ಇಲ್ಲ. ಅವರಿಗೆ ಕಾಲವನ್ನ ಅನಾವಶ್ಯಕವಾಗಿ ವ್ಯರ್ಥ ಮಾಡೋದೇ ಇಲ್ಲ. ನಾವು ಕಾಲವನ್ನ ಉಪಯೋಗ ಮಾಡಿಕೊಳ್ಳೋದೇ ಇಲ್ಲ. ನಾವು ಹಾಗೆ. ದೊಡ್ಡವರ, ಪಂಡಿತರ ಲಕ್ಷಣ ಏನು ಅಂದ್ರೆ ಅವರು ಕಾಲವನ್ನ ವ್ಯರ್ಥ ಮಾಡೋದಿಲ್ಲ. ಕಾರಣ, ಒಂದು ಸಲ ಕಾಲ ಹೋಗಿಬಿಡ್ತು ಅಂದ್ರೆ ಮತ್ತೆ ಬರಲ್ಲ. ಆ ಜ್ಞಾನ ಅವ್ರಿಗಿದೆ. ಈ ಕಾರಣದಿಂದ ಟೈಮ್ ವೇಸ್ಟ್ ಮಾಡಲ್ಲ ಅವರು. ಯಾಕೆ ಟೈಮ್ ವೇಸ್ಟ್ ಮಾಡಲ್ಲ? ಮಲ್ಕೋಬೋದಲ್ಲಪ್ಪ, ಅಯ್ಯೋ ಸುಮ್ನೆ ಹರಟೆ ಹೊಡಿಬೋದಲ್ಲ, ಮಾತಾಡ್ತಾ ಕೂತಿರ್ಬೋದಲ್ಲ ಅಂದ್ರೆ ಇಲ್ಲ, ವಶ್ಯಾತ್ಮ ಅಂತ ಕರೆದ್ರು
ವಿದುರ. ಆತ್ಮ ಅಂದ್ರೆ ಮನಸ್ಸು, ಮನಸ್ಸನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ. ವೈಭವ ಇದು. ಅವ್ರ ಮನಸ್ಸಿನಲ್ಲಿ ಕಂಟ್ರೋಲ್ ಇದೆ, ಅವರ ಮನಸ್ಸಿನ ಮೇಲೆ ಅವರಿಗೆ ಕಂಟ್ರೋಲ್ ಇದೆ, ಆದ್ದರಿಂದ ಟೈಮ್ ವೇಸ್ಟ್ ಮಾಡಲ್ಲ. ಆದ್ದರಿಂದ ಅವರು ಹಿಡಿದ ಕೆಲಸವನ್ನ ಇನ್ಕಂಪ್ಲೀಟ್ ಮಾಡಲ್ಲ. ಆದ್ದರಿಂದಲೇ ನಿಶ್ಚಯವನ್ನ ಮಾಡಿಕೊಂಡೇ ಕೆಲಸ ಮಾಡ್ತಾರೆ. ಇಂಥವರನ್ನ ಏನ್ ಕರೀತಾರೆ? ಪಂಡಿತರು ಅಂತ ಕರೀತಾರೆ. ಕೆಲಸಗಳನ್ನ ಮಾಡ್ತಾರೆ, ಕರ್ಮಗಳನ್ನ ಮಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ಲ. ಎಂಥ ಕರ್ಮಗಳನ್ನ ಮಾಡ್ತಾರೆ? ಹಿಡಿದ ಕೆಲಸವನ್ನ ಇನ್ಕಂಪ್ಲೀಟ್ ಮಾಡೋದಿಲ್ಲ, ಕಂಪ್ಲೀಟ್ ಮಾಡೇ ಕೂತ್ಕೊಳ್ಳೋದು. ಕೆಲಸ ಶುರು ಮಾಡ್ಬೇಕಾದ್ರೆ ನಿಶ್ಚಯ ಮಾಡ್ಕೊಂಡೇ ಕೆಲಸ ಶುರು ಮಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ಲ ಇಲ್ಲಿ. ಎಂಥ ಕೆಲಸ ಮಾಡ್ತಾರೆ ಅವರು? ಪಂಡಿತರು ಮಾಡತಕ್ಕಂಥ ಕೆಲಸ ಯಾವುದು? ನಾವು ಹಾಗೆ ಮಾಡ್ಬೋದಲ್ಲ ಅಂದ್ರೆ ಹೇಳ್ತಾರೆ, ಆರ್ಯ ಕರ್ಮಣಿ ರಜ್ಯಂತೆ. ಆರ್ಯ ಕರ್ಮಣಿ ರಜ್ಯಂತೆ. ಆಸಕ್ತಿ ಅವರಿಗೆ, ಪಂಡಿತರಿಗೆ ಆಸಕ್ತಿ. ಯಾವ ಕರ್ಮದಲ್ಲಿ ಆಸಕ್ತಿ ಅಂದ್ರೆ ಆರ್ಯಕರ್ಮಣಿ ಆಸಕ್ತಿ. ಆರ್ಯಕರ್ಮ. ಆರ್ಯಕರ್ಮ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಕರ್ಮ. ಅತ್ಯಂತ ಶ್ರೇಷ್ಠವಾದ ಕರ್ಮ ಅಂದ್ರೆ ಯಾವುದು? ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಅವರ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮ. ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಉಚಿತವಾದದ್ದು ಯಾವುದು? ಭಗವಂತ ನನ್ನ ವರ್ಣಾಶ್ರಮಕ್ಕೆ ಹೇಳಿದ, ಆದೇಶ ಮಾಡಿದ ಶ್ರುತಿ ಸ್ಮೃತಿಗಳ ಮೂಲಕ ನನಗೆ ಭಗವಂತ ಆದೇಶ ಮಾಡಿದಂತಹ ಧರ್ಮ ಯಾವುದು, ಕರ್ಮ ಯಾವುದು ಯಾಕೆ ಓದಿದ್ದಾರೆ, ಗೊತ್ತಿದೆ ಅವರಿಗೆ. ಅದನ್ನ ತಿಳಿದು ಯಾವ್ಯಾವುದೋ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ. ಆರ್ಯ ಕರ್ಮಣಿ ರಜ್ಯಂತೆ. ಶ್ರೇಷ್ಠವಾದ ಉತ್ತಮವಾಗಿರ್ತಕ್ಕಂತಹ ಕರ್ಮದಲ್ಲೇ ಅವ್ರ ಹರಿಗುರುಗಳಿಗೆ ಸಂಪ್ರೀತಿಯಾಗುವಂತಹ ಕರ್ಮದಲ್ಲಿ ಆಸಕ್ತರಾಗಿರ್ತಾರೆ. ಮತ್ತೆ ಕೆಲವು ಕೆಲಸ ಮಾಡ್ತಾ ಇರ್ತಾರೆ ಪಾಪ, ಆ ಮಾಡಿದ ಕೆಲಸಕ್ಕೇನು ಪ್ರಯೋಜನ ಇರೋದಿಲ್ಲ. ಭೂತಿ ಕರ್ಮಾಣಿ ಕುರುವತೆ. ಯಾವುದರಿಂದ ಭೂತಿ? ಭೂತಿ ಅಂದ್ರೆ ಸಂಪತ್ತು, ಭೂತಿ ಅಂದ್ರೆ ಸಮೃದ್ಧಿ. ಯಾವ ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ಸಮೃದ್ಧಿ ಉಂಟಾಗತ್ತೆ, ಅದು ಜ್ಞಾನ ಸಮೃದ್ಧಿ ಆದ್ರೂ ಇರಬಹುದು, ದ್ರವ್ಯಗಳ ಸಮೃದ್ಧಿ ಆದ್ರೂ ಇರಬಹುದು. ಒಟ್ನಲ್ಲಿ ಕರ್ಮಗಳನ್ನ ಮಾಡಿದ್ದಕ್ಕೆ ನಾಳೆ ನಮಗೆ ಅದಕ್ಕೆ ಫಲ ಬರುವಂತ ಇರ್ಬೇಕು. ಅಂತಹ ಕರ್ಮಗಳು ಯಾವುದಿದೆ ಅನ್ನೋದನ್ನ ತಿಳಿದು ಆ ಕರ್ಮ ಶ್ರೇಷ್ಠವಾಗಿದೆ ಅನ್ನೋದನ್ನ ನಿಶ್ಚಯ ಮಾಡಿಕೊಂಡು ಶುರು ಮಾಡ್ತಾರೆ. ಇದು ಅದ್ಭುತವಾದ ವಿಷಯಗಳಿದೆಲ್ಲ. ಬೇಕು ಅಂದ್ರೂ ಕೂಡ ನಮಗೆ ಬೇರೆ ಕಡೆ ಸಿಗೋದಿಲ್ಲ ಇದೆಲ್ಲ. ಆದ್ದರಿಂದ ಪಂಡಿತರು, ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಜ್ಞಾನಿಗಳೇನ್ ಮಾಡ್ತಾರೆ ಅಂದ್ರೆ, ಶ್ರೇಷ್ಠವಾದ ಶಾಸ್ತ್ರಗಳು ಯಾವ ಕರ್ಮಗಳನ್ನ ಮಾಡು ಅಂತ ಹೇಳುತ್ತೆ ಆ ಕರ್ಮದಲ್ಲಿ ಆಸಕ್ತರಾಗಿರ್ತಾರೆ. ಆ ಕರ್ಮ ಇವರಿಗೆ ಸಮೃದ್ಧಿಯನ್ನ ತಂದು ಕೊಡಬೇಕು, ಅಂತಹ ಕರ್ಮದಲ್ಲಿ ಆಸಕ್ತರಾಗಿರ್ತಾರೆ. ಮತ್ತೆ ಮುಖ್ಯವಾಗಿ ಏನು ಅಂತಂದ್ರೆ, ಹಿತಂಚನ ಅಭ್ಯಸೂಯಂತಿ. ಹಿತಂ ಚೆನ್ನಾಗಿದೆ. ಇವರು ಬೇಕಾದಷ್ಟು ಉತ್ತಮ ಕರ್ಮಗಳನ್ನ ಮಾಡ್ತಾ ಇದ್ದಾರೆ, ಸಂಪತ್ತನ್ನ ಸಮೃದ್ಧಿಯನ್ನು ತಂದು ಕೊಡುವಂತಹ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಬೇಕಾದ ಸಂಬಂಧಿಕರಿರಬಹುದು, ಫ್ರೆಂಡ್ಸ್ ಇರಬಹುದು, ಅವರೆಲ್ಲರೂ ಕೂಡ ಇವರಿಗಿಂತ ಶ್ರೀಮಂತರಾಗಿದ್ದಾರೆ, ಇವರಿಗಿಂತ ಹಣವಂತರಾಗಿದ್ದಾರೆ. ಅವಾಗ ಏನನ್ಸತ್ತೆ ಸಾಮಾನ್ಯರಿಗೆ? ಅಯ್ಯೋ ನೋಡಪ್ಪ, ಅವ್ರಿಗೆ ಬಂದ್ಬಿಡ್ತು ನನಗ್ ಬರ್ಲಿಲ್ಲ ಅಂತ ಅಭ್ಯಸೂಯ, ಅಸೂಯ, ಈರ್ಷ್ಯ, ಮಾತ್ಸರ್ಯ ಬರೋ ಸಂಭವ ಇದೆ ನಮಗೆ. ಎಷ್ಟೆಲ್ಲಾ ಮಾಡ್ತೀನಿ, ನನಗೆ ಏನಿಲ್ಲ, ಅವನ್ ನೋಡು ಇಷ್ಟು ಮಾಡ್ದ, ಅಷ್ಟೊಂದು ಸಂಪತ್ ಬಂದ್ಬಿಡ್ತ ಅವನಿಗೆ ಅಂತ ನಾವ್ ಅಂದುಕೊಂಡ್ರೆ, ವಿದುರ ಹೇಳ್ತಾನೆ ಪಂಡಿತರ ಹಾಗಿಲ್ಲ. ತಮಗೆ ಯಾರು ಹಿತರಿದ್ದಾರೆ, ಯಾರು ವೆಲ್ ವಿಷರ್ಸ್ ಇದ್ದಾರೆ, ಆಪ್ತರಿದ್ದಾರೆ, ಅವರಿಗೆ ಬಂದ ಸಮೃದ್ಧಿ, ಸಂಪತ್ತು, ಜ್ಞಾನ, ಐಶ್ವರ್ಯ ಇತ್ಯಾದಿಗಳನ್ನ ನೋಡಿ ಯಾವತ್ತೂ ಕೂಡ ಅಸೂಯೆ ಪಡೋದಿಲ್ಲ. ಭರತಋಷಭ, ಧೃತರಾಷ್ಟ್ರ, ಇದು ಪಂಡಿತರ ಲಕ್ಷಣ. ನೋಡು, ಈ ಆರ್ಯಕರ್ಮ, ಭೂತಿಕರ್ಮ ಇದೆಲ್ಲವೂ ಕೂಡ ಪಾಂಡವರಲ್ಲಿದೆ. ನಿನ್ ಮಕ್ಕಳಲ್ಲಿ ಏನಿದ್ಯಪ್ಪ? ಅಸೂಯೆ ಬಿಟ್ಟು ಇನ್ನೇನಿದೆ ಪಾಂಡವರ ಮೇಲೆ? ಎಂಥ ಮಾತು! ಆದ್ದರಿಂದ ಅವರಿಗೆ ಅಸೂಯೆ ಇಲ್ಲ. ಪಂಡಿತರಿಗೆ
ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡೋದ್ರಲ್ಲಿ ಆಸಕ್ತಿ ಅಷ್ಟೇ. ಆದ್ದರಿಂದ ಭಗವಂತ ಆದೇಶ ಮಾಡಿದ್ದಾನೆ, ಕರ್ಮ ಮಾಡು ಅಂತ. ಕರ್ಮಣ್ಯೇವ ಅಧಿಕಾರ ತೇ, ನಿನ್ನ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ನೀನು ಮಾಡಬೇಕು ಅಂತ ಭಗವಂತನ ಆದೇಶ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಛೇತ್ ಶತಂ ಸಮಾಹ ಅಂತ ವೇದಗಳ ಆದೇಶವೂ ಅದೇ. ಬದುಕಿರುವ ಅಷ್ಟು ವರ್ಷವೂ ಕೂಡ ಹರಿಗುರು ಪ್ರೀತಿಕರವಾದ ಕರ್ಮಗಳನ್ನ ಮಾಡ್ತಾ ಇರಬೇಕು ಅಂತ ಆದೇಶ. ಈ ಶಾಸ್ತ್ರವಿಹಿತವಾದ ಕರ್ಮಗಳನ್ನ ಮಾಡುವಾಗ ಮಧ್ಯದಲ್ಲಿ ಕೆಲವು ಕಡೆ ಸನ್ಮಾನ ಆಗತ್ತೆ, ಕೆಲವು ಕಡೆ ಅವಮಾನ ಆಗತ್ತೆ. ಸನ್ಮಾನವಾದ ತತ್ಕ್ಷಣದಲ್ಲಿ ಓ ಅಂತ ಮೆರೆದು ಬಿಡೋದು, ಅವಮಾನವಾದ ನಂತರದಲ್ಲಿ ಮನಸ್ಸಿನಲ್ಲಿ ತಾಪ ಪಡುವಂಥದ್ದು, ಇದ್ಯಾವುದೂ ಪಂಡಿತರ ಲಕ್ಷಣವಲ್ಲ. ನ ಹೃಷ್ಯತಿ ಆತ್ಮಸಮ್ಮಾನೇ ನಾವಮಾನೇ ನ ತಪ್ಯತೆ. ಆತ್ಮಸಮ್ಮಾನೇ, ಮರ್ಯಾದೆ ಆದಾಗ, ಏನು ವೈಭವದಿಂದ ಸನ್ಮಾನ ಆಯ್ತು ಇವನಿಗೆ, ಸನ್ಮಾನವಾದ ತಕ್ಷಣ ಹರ್ಷ ಇಲ್ಲ, ಆನಂದ ಇಲ್ಲ, ಉಬ್ಬಿ ಹೋಗೋದಿಲ್ಲ, ಸಂತೋಷ ಪಡೋದಿಲ್ಲ. ನಾವಮಾನೇನ ತಪ್ಯತೆ, ಅವಮಾನದಿಂದ ಅಯ್ಯೋ ಅವಮಾನ ಆಗೋಯ್ತಲ್ಲ ನನಗೆ ಅಂತ ದುಃಖ ಪಡೋದಿಲ್ಲ. ಹಾಗಿರ್ತಾನೆ ಇವನು. ಗಾಂಗೋ ಹೃದ ಇವ ಅಕ್ಷೋಭ್ಯ, ಗಂಗಾ ನದಿಯಂತೆ. ಹೃದ, ಗಂಗಾ ನದಿಯಲ್ಲಿರುವ ಮಡುವು, ಗಂಗಾ ನದಿಯಲ್ಲಿರತಕ್ಕ ಆಳವಾದ ಪ್ರಪಾತದಂತೆ ಅಕ್ಷೋಭ್ಯನಾಗಿರ್ತಾನೆ. ಇವನನ್ಯಾರು ಅಲ್ಲಾಡಿಸಲಿಕ್ಕಾಗೋದಿಲ್ಲ, ಸ್ಥಿರವಾಗಿ ನಿಂತಿರ್ತಾನೆ. ಇವ ಅಕ್ಷೋಭ್ಯ, ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ. ಸನ್ಮಾನ ಆದ್ರೂ ಸಂತೋಷ ಇಲ್ಲ, ಅವಮಾನ ಆದ್ರೂ ದುಃಖ ಇಲ್ಲ. ಆದ್ದರಿಂದ ಇವನನ್ನ ಯಾರು ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ, ಮೊದಲೇ ಹೇಳಿದ ಹಾಗೆ ಭಗವಂತನ ಆದೇಶ ರೂಪವಾದ ಶಾಸ್ತ್ರಕರ್ಮಗಳಲ್ಲಿ ಆಸಕ್ತಿ, ಸಮೃದ್ಧಿಯನ್ನ ತಂದುಕೊಡುವ ಕರ್ಮದಲ್ಲಿ ಆಸಕ್ತಿ ಇರೋದ್ರಿಂದ ಇವನಿಗೆ ಬೇರೆಯವರ ಮೇಲೆ ಅಸೂಯೆ ಇಲ್ಲ. ಆದ್ದರಿಂದ ಸನ್ಮಾನವಾದ್ರೂ ಒಂದೇ, ಅವಮಾನವಾದ್ರೂ ಒಂದೇ. ಗಂಗಾ ನದಿಯಲ್ಲಿ ಮಧ್ಯದಲ್ಲಿ ಇರುವಂತಹ ಪ್ರಪಾತ ಮಡುವಿನಂತೆ ಅಕ್ಷೋಭ್ಯನಾಗಿರ್ತಾನಲ್ಲ, ಅವನನ್ನೇ ಪಂಡಿತ ಅಂತ ಕರೀತಾರೆ. ಏನು ವೈಭವದ ಉಪದೇಶ! ತತ್ವಜ್ಞಃ ಸರ್ವಭೂತಾನಾಂ, ಸರ್ವಭೂತಾನಾಂ ತತ್ವಜ್ಞಃ. ಎಲ್ಲ ಭೂತಗಳು, ಭೂತಗಳು ಅಂದ್ರೆ ಪ್ರಾಣಿಗಳು, ಜೀವಿಗಳು, ಎಲ್ಲ ಪ್ರಾಣಿಗಳಲ್ಲಿರುವ ತತ್ವವನ್ನ ಚೆನ್ನಾಗಿ ತಿಳಿದಿದ್ದಾನೆ. 2-3 ಅರ್ಥ ಇದೆ ಇದಕ್ಕೆ. ಸರ್ವಭೂತಗಳ ತತ್ವ ಏನು ಅಂತಲೂ ಗೊತ್ತಿದೆ, ಸರ್ವಭೂತಗಳಲ್ಲಿ ಇರುವಂತಹ ತತ್ವ ಏನು ಅಂತಲೂ ಗೊತ್ತಿದೆ. ಅಂದ್ರೆ ಜೀವರ ಬಗ್ಗೆನೂ ಗೊತ್ತಿದೆ, ಜೀವರನ್ನ ನಿಯಮನ ಮಾಡತಕ್ಕಂತಹ ಭಗವಂತನ ಬಗ್ಗೆಯೂ ಗೊತ್ತಿದೆ, ಮತ್ತೆ ಜೀವಬ್ರಹ್ಮರಲ್ಲಿ ಇರುವ ವ್ಯತ್ಯಾಸವೂ ಗೊತ್ತಿದೆ. ಆದ್ದರಿಂದ ಜೀವಬ್ರಹ್ಮರು ಭಿನ್ನರು ಎನ್ನುವಂತಹ ಜ್ಞಾನ ಇದೆ. ಎಲ್ಲ ಜೀವಿಗಳ ಬಗ್ಗೆ ಏನು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ, ಆ ಜೀವಿಗಳು ಹೀಗೆ, ಇದರ ಯೋಗ್ಯತೆ ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರಲ್ಲ. ಆದ್ದರಿಂದ ಎಲ್ಲ ಭೂತಗಳ, ಎಲ್ಲ ಪ್ರಾಣಿಗಳ, ಎಲ್ಲ ಜೀವಿಗಳ ಯೋಗ್ಯತಾ, ಅದ ತಿರ್ಯಕ್ ಪ್ರಾಣಿಗಳ ಯೋಗ್ಯತೆ ಏನು, ಅದರಲ್ಲಿ ಮನುಷ್ಯನ ಯೋಗ್ಯತೆ ಏನು, ಸ್ಥಾವರ ಜೀವಿಗಳ ಯೋಗ್ಯತೆ ಏನು, ಅದರಲ್ಲಿ ಜಂಗಮ ಜೀವಿಗಳಲ್ಲಿ 4 ಕಾಲು, 8 ಕಾಲು, 16 ಕಾಲು, 2 ಕಾಲು ತಾರತಮ್ಯ ಇದೆ. ಆ 2 ಕಾಲುಗಳುಳ್ಳ ಪ್ರಾಣಿಗಳಲ್ಲಿಯೂ ಕೂಡ ವಿಶಿಷ್ಟವಾದ ಕ್ರಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿ ವರ್ಣಗಳು. ಅದರಲ್ಲಿ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ಅಂತ ಮತ್ತೆ ಹೇಳಿದ ಹಾಗೆ 2 ಕಾಲುಗಳಿಂದ ಕೂಡಿದ ಜೀವಿಗಳಲ್ಲಿ ಅಧ್ಯಯನ ಮಾಡಿದ ವ್ಯಕ್ತಿ ಬ್ರಾಹ್ಮಣ ಶ್ರೇಷ್ಠನಾಗಿದ್ದಾನೆ ಅಂತ. ಅದೆಲ್ಲ ಜೀವರ ಪರಸ್ಪರವಾದ ತಾರತಮ್ಯ, ಜೀವರಲ್ಲಿ ಇರುವಂತಹ ಭೇದವನ್ನೂ ತಿಳಿದಿದ್ದಾನೆ. ಆ ಜೀವರಲ್ಲಿ ಜೀವೋ ವಿನಯಿತ ಸಾಕ್ಷಿ ಎಂಬುದಾಗಿ ಜೀವನಾಮಕನಾಗಿ ಸನ್ನಿಹಿತನಾದ ಅಂತರ್ಯಾಮಿಯಾದ ಭಗವಂತನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಆ ಜೀವಬ್ರಹ್ಮರಲ್ಲಿ
ಇರುವಂತಹ ಭೇದವನ್ನು ಕೂಡ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾನೆ. ಇದು ಮುಖ್ಯವಾಗಿ ಬೇಕಾದ ತತ್ವಜ್ಞ ಸರ್ವಭೂತಾನ. ಅವನ್ಗೆ ಯಾಕೆ ಅವಮಾನ ಆಗ್ತಾ ಇಲ್ಲ? ಅವಮಾನ ಮಾಡಿದ್ರೆ ಯಾಕೆ ದುಃಖ ಇಲ್ಲ? ಸನ್ಮಾನ ಮಾಡಿದ್ರೆ ಯಾಕೆ ಸಂತೋಷ ಇಲ್ಲ ಅಂತಂದ್ರೆ ಎಲ್ಲವೂ ಬಂದದ್ದು ಭಗವಂತನಿಂದ ಅಂತ ಗೊತ್ತಿದೆ. ತತ್ವಜ್ಞ ಸರ್ವಭೂತಾನ, ಅದು ಉತ್ತರ ವಿದುರ ಕೊಡೋದು ನಮ್ಗೆ. ಎಂಥವ್ರಿಗಾಗ್ಲಿ ಅವಮಾನ ಆದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ಲ, ಸನ್ಮಾನ ಆಗ್ಬಿಟ್ರೆ ಆನಂದದ ಬಾಷ್ಪ ಕಣ್ಣಲ್ಲಿ ಬರುತ್ತಲ್ಲ ಅಂತಂದ್ರೆ ಇಲ್ರಿ, ಅವಮಾನ ಮಾಡಿದವನ ಒಳಗೂ ಭಗವಂತ ಇದ್ದಾನೆ ಅಂತ ಗೊತ್ತು, ಸನ್ಮಾನ ಮಾಡಿದವನ ಒಳಗೂ ಭಗವಂತ ಇದ್ದಾನೆ ಅಂತ ಗೊತ್ತು, ಅವಮಾನ ಮಾಡಿದ ವ್ಯಕ್ತಿಯ ಯೋಗ್ಯತೆ ಏನು ಅಂತ ಗೊತ್ತು, ಸನ್ಮಾನ ಮಾಡಿದ ವ್ಯಕ್ತಿಯ ಸ್ವಭಾವ ಏನು ಅಂತ ಗೊತ್ತು. ಆದ್ದರಿಂದ ಸ್ವಭಾವವನ್ನ ನಿಯಮನ ಮಾಡತಕ್ಕ ಸ್ವಭಾವ ಸತ್ತಾದಾತೃವಾದ ನಾರಾಯಣನ ಬಗ್ಗೆ ತಿಳಿದಿದ್ದಾನೆ. ಆದ್ದರಿಂದ ಅವನಿಗೆ ಅವಮಾನದಿಂದ ದುಃಖ ಇಲ್ಲ, ಸನ್ಮಾನದಿಂದ ಸಂತೋಷ ಇಲ್ಲ. ಆದ್ದರಿಂದ ಸರ್ವಭೂತಗಳ ತತ್ವಜ್ಞ. ಮತ್ತೆ ಸರ್ವಕರ್ಮಣಾಂ ಯೋಗಜ್ಞ ಸರ್ವಕರ್ಮಣಾಂ. ಯೋಗಜ್ಞ ಸರ್ವಕರ್ಮಣ. ಯೋಗ ಅಂತಂದ್ರೆ ಅಟ್ಯಾಚ್ ಮಾಡೋದು ಅಂತ ಅರ್ಥ. ಅಲ್ಲಿ ಯೋಗ ಅನ್ನೋ ಶಬ್ದಕ್ಕೆ ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣ ಗೀತೆಯಲ್ಲಿ ನೆಕ್ಸ್ಟ್ ಬರುತ್ತೆ, ಭಗವದ್ಗೀತೆಯಲ್ಲಿ ಭೀಷ್ಮ ಪರ್ವದಲ್ಲಿ. ಯೋಗ ಅಂದ್ರೇನು? ಯೋಗ ಶಬ್ದದ ಅರ್ಥ ಎಲ್ಲರೂ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡೋದು, ಚೆನ್ನಾಗಿ ಕೆಲಸ ಮಾಡೋದು ಅಂತ ತಿಳ್ಕೊಳ್ಳೋದು. ಕೆಲಸ ಎಲ್ಲರೂ ಮಾಡ್ತಾರೆ, ಆ ಮಾಡಿದ ಕೆಲಸ ಅರ್ಧಮರ್ಧ ಆಗಬಾರ್ದಲ್ಲ, ಮಾಡಿದ ಕೆಲಸ ಚೆನ್ನಾಗಿರ್ಬೇಕು. ಮಾಡುವ ಒಂದು ಕೆಲಸವನ್ನ ಚೆನ್ನಾಗಿ ಮಾಡಿಬಿಟ್ರೆ ಅದನ್ನ ಯೋಗ ಅಂತ ಕರೀತಾರೆ. ಅಂತಹ ಎಲ್ಲ ಕರ್ಮಗಳನ್ನ ಹೇಗೆ ಮಾಡಿದ್ರೆ ಚೆನ್ನಾಗಿ ಆಗತ್ತೆ ಅನ್ನುವ ಜ್ಞಾನ ಇದೆ. ಅದು ಸಾಮಾನ್ಯವಾದ ಅರ್ಥ. ಯೋಗ ಅಂತಂದ್ರೆ ಭಗವಂತನಿಗೆ ಹೇಗೆ ಸಮರ್ಪಣೆ ಮಾಡೋದು, ನಾವು ಮಾಡಿದ ಕರ್ಮಗಳು ಹೇಗೆ ಭಗವಂತನಿಗೆ ಸಮರ್ಪಣೆ ಮಾಡೋದು, ಹರಿಪ್ರೀತಿ ಆಗೋದು ಹೇಗೆ, ನಾನು ಮಾಡಿದ ಈ ಸ್ನಾನ ಎನ್ನುವ ಕರ್ಮ, ಪಾನ ಎನ್ನುವ ಕರ್ಮ, ಭೋಜನ ಕರ್ಮ, ದಾನ ಕರ್ಮ, ಜಪ ಕರ್ಮ, ಯಜ್ಞ ಕರ್ಮ, ಪಾರಾಯಣ ಕರ್ಮ, ಪ್ರದಕ್ಷಿಣೆ ನಮಸ್ಕಾರದ ಕರ್ಮ, ಎಲ್ಲ ಕರ್ಮಗಳು, ಉಪವಾಸದ ಕರ್ಮ, ಎಲ್ಲ ಕೆಲಸಗಳೇನಿದೆ ಸಕಲ ಕರ್ಮಗಳು ಹೇಗೆ ಭಗವಂತನಿಗೆ ತಲುಪ್ತದೆ, ಅದು ಮುಖ್ಯ. ಯೋಗಜ್ಞ. ನಾವು ಯಾರ ಮೂಲಕ ಕಳಿಸಿದರೆ ಅದು ಭಗವಂತನಿಗೆ ತಲುಪುತ್ತೆ. ಎಂಥ ಮಾತು ನೋಡಿ. ತಸ್ಮಿನ್ನಪೋ ಮಾತರಿಶ್ವಾ ದದಾತಿ ಉಪನಿಷತ್ತು. ನಾವು ಮಾಡಿದ ಎಲ್ಲ ಕರ್ಮಗಳು ಹರಿಪ್ರೀತಿ ಆಗಬೇಕು ಅಂದ್ರೆ ಹೇಗೆ ಅಂದ್ರೆ ಮುಖ್ಯ ಪ್ರಾಣದೇವರ ಮೂಲಕ ಕರ್ಮ ಸಮರ್ಪಣೆಯನ್ನ ಮಾಡಬೇಕು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರಿಯತಾಮ್ ಅಂತ ಮಾಡಿದ ಎಲ್ಲ ಕರ್ಮಗಳು ಮುಖ್ಯ ಪ್ರಾಣದೇವರ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ಆ ಕರ್ಮ ಶುದ್ಧ ಕರ್ಮ ಆಗತ್ತೆ ಅನ್ನುವ ಯೋಗ ಗೊತ್ತಿದೆ. ಆದ್ದರಿಂದ ಯೋಗಜ್ಞ. ಮತ್ತೆ ಉಪಾಯಜ್ಞೋ ಮನುಷ್ಯಾಣಾಂ ಅಂತಾನೆ ವಿದುರ. ಉಪಾಯಜ್ಞ. ಆ ಯೋಗ ನಮಗೆ ಬರಬೇಕು ಅಂದ್ರೆ ಉಪಾಯ ಅಂದ್ರೆ ಸಾಧನೆಯ ಮಾರ್ಗ ಅಂತ ಅರ್ಥ. ಸಾಧನೆಯ ದಾರಿ ಯಾವುದು ಅಂತ ಗೊತ್ತಿದೆ. ಮನುಷ್ಯಾಣಾಂ ಉಪಾಯಜ್ಞ. ಮನುಷ್ಯರು ಅಂದ್ರೆ ಮನನಶೀಲರು ಅಂತ ಅರ್ಥ. ಮರಣಶೀಲ ಅಂತಲೂ ಒಂದರ್ಥ ಇದೆ. ಮನನಶೀಲ, ಶಾಸ್ತ್ರಾಧ್ಯಯನ ಮಾಡಿದ ವ್ಯಕ್ತಿಗಳು, ಗುರುಗಳ ಮೂಲಕ ಶಾಸ್ತ್ರವನ್ನ ಕೇಳಿ ಶಾಸ್ತ್ರವನ್ನ ಮನನ ಮಾಡಿ ಅನುಸಂಧಾನ ಮಾಡತಕ್ಕಂತಹ ವ್ಯಕ್ತಿಗಳು ಹೇಗೆ ಕರ್ಮವನ್ನ ಮಾಡಿ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಉಪಾಯವನ್ನ ತಿಳ್ಕೊಂಡಿದ್ದಾರಲ್ಲ. ಹೇಗೆ ನಾವು ಕರ್ಮಗಳನ್ನ ಮಾಡಿದ್ರೆ ದೇವರ ಪ್ರೀತಿ ಆಗತ್ತೆ, ಈ ಕರ್ಮವನ್ನು ಹೇಗೆ ಮಾಡಬೇಕು, ಅದು ಶುದ್ಧವಾಗಿ ಕರ್ಮಗಳನ್ನ ಮಾಡೋದು ಹೇಗೆ ಅನ್ನೋದನ್ನ ಚೆನ್ನಾಗಿ ತಿಳಿದಿದ್ದಾರೆ ಉಪಾಯಜ್ಞ.
ಮೂರಾಯ್ತು. ತತ್ವಜ್ಞ, ಯೋಗಜ್ಞ, ಉಪಾಯಜ್ಞ. ಇದು ಯಾರಲ್ಲಿದೆ ಅವನು ಪಂಡಿತ. ನರಃ ಪಂಡಿತ ಉಚ್ಯತೆ. ನೋಡಿ, ತತ್ವಜ್ಞನಾಗಿದ್ದಾನೆ, ಯೋಗಜ್ಞನಾಗಿದ್ದಾನೆ, ಉಪಾಯಜ್ಞನಾಗಿದ್ದಾನೆ. ಇಷ್ಟೆಲ್ಲ ಅವನಲ್ಲಿ ಕ್ವಾಲಿಫಿಕೇಶನ್ಸ್ ಇದ್ಬಿಟ್ರೆ ಅವನನ್ನ ಮೀರಿಸೋರು ಯಾರ್ರೀ? ನಾನೇ ದೊಡ್ಡವನು, ದೊಡ್ಡವನ್ ನಾನೇ. ಅಲ್ವಾ? ಎಲ್ಲ ಭೂತಗಳ ತತ್ವ ಗೊತ್ತಿದೆ, ಎಲ್ಲ ಕರ್ಮಗಳ ಯೋಗ ಗೊತ್ತಿದೆ, ಮನುಷ್ಯರಲ್ಲಿ ಏನು ಉಪಾಯ ಬೇಕಾ ಉಪಾಯ ಇದೆ. ಆದ್ದರಿಂದ ಇವನಿಗೆ PS ತತ್ವಜ್ಞ, ಯೋಗಜ್ಞ, ಉಪಾಯಜ್ಞ ಅಂತ ಅವನ್ನೆಲ್ಲ ಕರೀತಾ ಇದ್ದಾರೆ. ಹೀಗೆಲ್ಲ ಇದ್ಮೇಲೆ ನನಗೆ ಯಾರು ಸಮರಿದ್ದಾರೆ ಲೋಕದಲ್ಲಿ ಅನ್ನೋ ಭಾವನೆ ಬಂದ್ಬಿಡುತ್ತಲ್ಲ ಅವನಿಗೆ. ಅವಾಗ ಅವನು ಪಂಡಿತ ಆಗೋದಿಲ್ವಲ್ಲ. ಅಂದ್ರೆ ನೆಕ್ಸ್ಟ್ ಹೇಳ್ತಾರೆ ಪ್ರವೃತ್ತವಾಕ್. ಪಂಡಿತ ಅಂದ್ರೆ ಹೇಗಿರ್ಬೇಕು? ಪ್ರವೃತ್ತವಾಕ್. ಏನದು ಪ್ರವೃತ್ತವಾಕ್ ಅಂದ್ರೆ? ವಿಚಿತ್ರವಾದ ಪದಪ್ರಯೋಗ ವಿದುರನದ್ದು, ನಮ್ಗೆ ಅರ್ಥ ಆಗಲ್ಲ. ಪ್ರವೃತ್ತವಾಕ್ ಅಂದ್ರೆ ಅರ್ಥ ಏನು? ಅದಕ್ಕೆ ನಮಗೆ ಅರ್ಥವನ್ನ ತಿಳಿಸ್ತಕ್ಕಂಥ ಮಹಾನುಭಾವರು ನಮ್ಮ ರಾಜರೇ. ಪ್ರವೃತ್ತವಾಕ್ ಪ್ರಕೃಷ್ಟಾನಾಂ ವೃತ್ತಂ ಚರಿತ್ರಂ ವಕ್ತಿ ಇತಿ ಪ್ರವೃತ್ತವಾಕ್. ತಾನು ದೊಡ್ಡವನು, ನಾನು ಮಹಾಮಹಿಮಾ ಅಂತ ಮೆರೆಯೋದಿಲ್ಲ. ನನಗಿಂತ ದೊಡ್ಡವರಿದ್ದಾರೆ ನೋಡಿ, ಅವರು ಮೊದಲೇ ಇದನ್ನ ಮಾಡಿದ್ದಾರೆ ಅಂತ ದೊಡ್ಡವರ ಚರಿತ್ರೆಗಳನ್ನ ಹೇಳ್ತಾ ಇರ್ತಾನೆ. ವೃತ್ತ ಅಂದ್ರೆ ಚರಿತ್ರೆ. ವೃತ್ತಂ ಪದ್ಯೆ ಚರಿತ್ರೆ ಚ ಅಂತ ಕೋಶ. ವೃತ್ತ ಅಂದ್ರೆ ಏನು? ಚರಿತ್ರೆ, ದೊಡ್ಡವರ ಕಥೆಗಳು. ದೊಡ್ಡವರ ಕಥೆ ಅಂತ ಆಗೋದಿಲ್ಲ, ಕಥೆಗಳು ಅಂತ ಆಗತ್ತೆ. ಚರಿತ್ರೆ, ಇತಿಹಾಸ ಅಂತ ಆಗತ್ತೆ. ವಾದಿರಾಜರಲ್ಲಿ ದೊಡ್ಡವರ ಚರಿತ್ರೆ ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ವಿದುರ ಹಾಕಿದ ಪದ ಯಾವುದು? ಪ್ರವೃತ್ತ ಅಂತ. ವೃತ್ತ ಅಂದ್ರೆ ಚರಿತ್ರೆ, ಪ್ರವೃತ್ತ ಅಂದ್ರೆ ಅಂದ್ರೆ ಉತ್ತಮರು, ಅಂದ್ರೆ ಪ್ರಕೃಷ್ಟರು, ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ಅತ್ಯಂತ ಉತ್ತಮರಾಗಿರ್ತಕ್ಕಂಥ ಜ್ಞಾನಿಗಳ ಚರಿತ್ರೆ. ಆ ಜ್ಞಾನಿಗಳ ಚರಿತ್ರೆಯನ್ನು ಹೇಳ್ತಾನೆ. ನೋಡಿ, ಬಾಯಲ್ಲಿ ಗುರುಗಳ ಮಹಿಮೆ, ಗುರುಸ್ಮರಣೆ, ಗುರು ಪರಂಪರೆಯ ಚಿಂತನೆ ಇದೆಲ್ಲ ಯಾಕೆ ಮಾಡಬೇಕು ನಾವು ಅನ್ನೋದಕ್ಕೆ ಕಾರಣ ಕೊಡ್ತಾನೆ ವಿದುರ ಇಲ್ಲಿ. ಮುಖ್ಯವಾದ ಇದೇ ಮೂಲ. ದೊಡ್ಡವರ ಮಾತು, ದೊಡ್ಡವರ ಮಹಿಮೆ, ದೊಡ್ಡವರ ವ್ಯಾಪಾರ ನಮ್ಮ ಬಾಯಲ್ಲಿ ಬಂದ್ರೆ ನಾವು ಕೂಡ ಯೋಗ್ಯವಾದ ಗುಣಗಳಿಂದ ಕೂಡ್ತೇವೆ. ನಮಗೂ ಕೂಡ ಸಮಾಜದಲ್ಲಿ ಯೋಗ್ಯವಾದ ಸ್ಥಾನ ಅನ್ನೋದು ಬರುತ್ತೆ, ಸಾಧನೆ ಚೆನ್ನಾಗಾಗತ್ತೆ ಎನ್ನುವಂತಹ ದೃಷ್ಟಿ. ಆದ್ದರಿಂದ ಯೋಗಜ್ಞ, ಉಪಾಯಜ್ಞ, ತತ್ವಜ್ಞ ಇದೆಲ್ಲ ಆದಾಗ ಅಹಂಕಾರ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಪಂಡಿತನಿಗೆ. ಯಾಕೆ? ಅವನಿಗೆ ದೊಡ್ಡವರ ಕತೆ ಕೇಳಿದ್ದಾನೆ, ದೊಡ್ಡವರ ಕತೆ ಹೇಳ್ತಾನೆ, ಆದ್ದರಿಂದ ಅಹಂಕಾರ ಬರಲ್ಲ. ಚಿತ್ರಕಥಾ, ಚಿತ್ರಕಥಾ ಅಂತ ಕರೆದ್ರು. ಚಿತ್ರ ಅಂದ್ರೆ ಭಗವಂತ, ದೊಡ್ಡವರ ಚರಿತ್ರೆಯನ್ನು ಹೇಳ್ತಾನೆ. ಚಿತ್ರ ಜೀವರಲ್ಲಿ ಅವರಿಗೆ ಯೋಗ್ಯತಾನುಗುಣವಾದಂತಹ ಆನಂದ ಏನಿದೆ ಆ ಆನಂದವನ್ನ ಕೊಡ್ತಾನೆ, ಆ ಆನಂದದ ಅನುಭವವನ್ನ ಕೊಡ್ತಾನೆ. ಜೀವರಲ್ಲಿ ಇರುವ ಅವರ ಯೋಗ್ಯತಾನುಸಾರವಾದ ಆನಂದದ ಅನುಭವವನ್ನ ಕೊಡ್ತಾನೆ ಭಗವಂತ. ಆದ್ದರಿಂದ ಭಗವಂತನಿಗೆ ಚಿತ್ರ. ಅಂತಹ ಚಿತ್ರನಾಮಕನಾದ ಭಗವಂತನ ಮಹಾಮಹಿಮೆಯನ್ನು ಹೇಳ್ತಾನೆ. ಅಂದ್ರೆ ಜ್ಞಾನಿಗಳ ಕಥೆಯನ್ನೂ ಹೇಳ್ತಾನೆ, ಭಗವಂತನ ಕಥೆಯನ್ನು ಅಂದ್ರೆ ಹರಿವಾಯು ಗುರುಗಳ ಚರಿತ್ರೆಯನ್ನು ಹೇಳ್ತಾನೆ. ಆದ್ದರಿಂದ ಯಾರು ಹರಿವಾಯು ಗುರುಗಳ ಚರಿತ್ರೆಯಲ್ಲಿ ಆಸಕ್ತರಾಗಿರ್ತಾರೆ, ಯೋಗ್ಯರಿಗೆ ಅವರ ಹರಿವಾಯು ಗುರುಗಳ ಚರಿತ್ರೆಯನ್ನ ಮಹಿಮೆಗಳನ್ನು ಹೇಳ್ತಾರೆ, ಅವ್ರಿಗೆ ಅಹಂಕಾರ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಊಹವಾನ್
ಮುಂದಿನ ಲಕ್ಷಣ ಹೇಳ್ತಾರೆ, ಊಹವಾನ್. ಊಹವಾನ್ ಅಂದ್ರೆ ಅರ್ಥ ಏನು? ಊಹೆ ಮಾಡೋದು, ಈ ತರ್ಕ. ಪೂರ್ವೋತ್ತರ ವಿರೋಧಂತು ಯೋತ್ರಾರ್ಥೋ ಅಭಿಮತೋ ಭವೇತ್ ಇತ್ಯಾದ್ಯ ಮೋಹನಂ ತರ್ಕ ಅಂತ. ಎಲ್ಲೋ ಶಾಸ್ತ್ರ ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾ ಇದೆ ಇವನಿಗೆ. ಶಾಸ್ತ್ರ ಕನ್ಫ್ಯೂಸ್ ಮಾಡುವಾಗ, ಶಾಸ್ತ್ರ ಕನ್ಫ್ಯೂಸ್ ಮಾಡುವಂತೆ ವಾಕ್ಯಗಳು ಕಂಡಾಗ ಇವನು ಏನ್ ಮಾಡ್ತಾನೆ, ಪೂರ್ವೋತ್ತರ ವಾಕ್ಯ ಸ್ಟಾರ್ಟಿಂಗ್ ಅಲ್ಲಿ ಏನಿದೆ ವಾಕ್ಯ, ಎಂಡಿಂಗ್ ಅಲ್ಲಿ ಏನಿದೆ ಅದೆಲ್ಲವನ್ನ ವಿಮರ್ಶೆ ಮಾಡಿ ಈ ವಾಕ್ಯಕ್ಕೆ ಏನ್ ಅರ್ಥ ಮಾಡಬೇಕು, ಯಾವ ಅರ್ಥವನ್ನ ಮಾಡೋದರಿಂದ ಆರಂಭಕ್ಕೂ ವಿರೋಧ ಆಗೋದಿಲ್ಲ, ಅಂತ್ಯಕ್ಕೂ ವಿರೋಧ ಆಗೋದಿಲ್ಲ, ಅಂತಹ ಪೂರ್ವೋತ್ತರ ವಿರೋಧ ಬರದೇ ಇರುವಂತೆ ಶುದ್ಧವಾದ ಅರ್ಥವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಊಹೆ ಮಾಡುವಂತಹ, ತರ್ಕಿಸುವಂತಹ, ತರ್ಕ ಮಾಡುವಂತಹ ಸಾಮರ್ಥ್ಯ ಇವನಿಗಿದೆ. ಆದ್ದರಿಂದ ಊಹವಾನ್. ಎಲ್ಲಕ್ಕಿಂತ ಮಿಗಿಲಾಗಿ ವಿದುರ ಹೇಳ್ತಾನೆ ಪ್ರತಿಭಾನವಾನ್. ಇದು ವೈಭವ. ಪ್ರತಿಭಾನವಾನ್ ಅಂತೆ. ಪ್ರತಿಭಾನ ಅಂದ್ರೆ ಪ್ರತಿಭೆ, ವಿಶಿಷ್ಟವಾದ ಪ್ರತಿಭೆ. ಪ್ರತಿಭಾನ. ಶಾಸ್ತ್ರಗಳ ಪ್ರತಿ ಅಕ್ಷರಗಳನ್ನ, ಪದಗಳನ್ನ ನೋಡ್ತಾ ಇದ್ದ ಹಾಗೆ ಹರಿವಾಯು ಗುರುಗಳ ಅನುಗ್ರಹದಿಂದ ವಿಚಿತ್ರವಾಗಿರತಕ್ಕ ಅರ್ಥಗಳು, ಶುದ್ಧವಾದ ಅರ್ಥಗಳು ಅವನಿಗೆ ತಲೆಗೆ ಬರ್ತಾ ಇದೆ. ಪ್ರತಿಭಾ ಇದೆ ಅವನಿಗೆ. ಪ್ರತಿಭೆ. ನವನವೋನ್ಮೇಷಶಾಲಿ ಪ್ರತಿಭಾ ಅಂತ ಕರೀತಾರೆ ಶಾಸ್ತ್ರಗಳಲ್ಲಿ. ಹೊಸ ಹೊಸ ಅರ್ಥಗಳನ್ನ, ಹೊಸ ಹೊಸ ರೀತಿಯಲ್ಲಿ ಚಿಂತನೆ ಮಾಡುವಂತಹ ಕ್ರಮವನ್ನ ಅವನು ಮಾಡ್ತಾನೆ. ಎಲ್ಲಿಂದ ಬಂತು ಆ ವೈಭವ ಅವನಿಗೆ ಅಂತಂದ್ರೆ, ಅವನು ದೊಡ್ಡವರ ಚರಿತ್ರೆಯನ್ನ ಹೇಳ್ತಾನೆ, ಭಗವಂತನ ಚರಿತ್ರೆಯನ್ನ ಹೇಳ್ತಾನೆ. ಆ ಹರಿವಾಯು ಗುರುಗಳ ಅನುಗ್ರಹದಿಂದ ಅವನಿಗೆ ಊಹೆ ಮಾಡುವ ಸಾಮರ್ಥ್ಯ ಬಂದಿದೆ, ಅದರಿಂದ ಅವನಿಗೆ ಪ್ರತಿಭೆ ಇದೆ. ಇದೆಲ್ಲದರ ಫಲ ಏನು ಅಂತಂದ್ರೆ ಶುದ್ಧ ಗ್ರಂಥಸ್ಯ ವಕ್ತಾಚ. ಶುದ್ಧ ಗ್ರಂಥಗಳನ್ನ ಹೇಳ್ತಾನೆ. ಇಷ್ಟೆಲ್ಲ ಇರುವವನು ಮಾಯಾವಾದಿ ಆಗ್ಬಿಡ್ತಾನ? ಸಮಸ್ಯೆ ನೋಡಿ. ಇಷ್ಟೆಲ್ಲ ಇದೆ ರೀ, ಇಷ್ಟ ಅದ್ಭುತವಾದಂತಹ ಪ್ರವೃತ್ತ ವಕ್ತೃತ್ವ, ಚಿತ್ರಕಥಾ ವಕ್ತೃತ್ವ, ಊಹವಂತ, ಪ್ರತಿಭಾವಂತ, ಇಷ್ಟೆಲ್ಲ ಇದ್ದಾನೆ. ಆದ್ರೆ ಅವನು ಹೋಗುವಂತಹ ಮಾರ್ಗ ಮಾಯಾವಾದ ಶಾಸ್ತ್ರ ಅಂದ್ರೆ ಅಲ್ಲ. ಶುದ್ಧ ಗ್ರಂಥಸ್ಯ ವಕ್ತಾಚ. ಶುದ್ಧವಾದ ಗ್ರಂಥಗಳನ್ನು ಹೇಳ್ತಾನೆ. ಶುದ್ಧವಾದ ಗ್ರಂಥಗಳು ಅಂದ್ರೆ ಯಾವುದು? ಜೀವ ಮತ್ತು ಈಶ್ವರರ ಭೇದವನ್ನು ಹೇಳುವಂಥದ್ದು, ಜೀವ ಜೀವರಲ್ಲಿ ಭೇದ ಹೇಳುವಂಥದ್ದು, ಜಡ ಜಡಗಳಿಗೆ ಭೇದವನ್ನ ಹೇಳುವಂಥದ್ದು, ಒಟ್ಟು ಪಂಚಭೇದಗಳನ್ನ ನಿರೂಪಣೆ ಮಾಡುವ, ಜಗತ್ತು ಸತ್ಯ ಅಂತ ಹೇಳುವ, ತಾರತಮ್ಯಗಳನ್ನ ಹೇಳುವ, ಭಗವಂತನ ಸರ್ವೋತ್ತಮತ್ವವನ್ನ ನಿರೂಪಣೆ ಮಾಡುವ ಸಕಲ ಸಚ್ಚಾಸ್ತ್ರಗಳನ್ನ ಶುದ್ಧ ಗ್ರಂಥಗಳು ಅಂತ ಕರೀತಾರೆ. ಪರಮಶುದ್ಧ ಸ್ವರೂಪನಾದ ಭಗವಂತನನ್ನ ಯಾವ ಶಾಸ್ತ್ರಗಳು, ಯಾವ ಗ್ರಂಥಗಳು ಸರ್ವೋತ್ತಮ ಅಂತ ತಿಳಿಸಿಕೊಡ್ತಾ ಇದೆ. ಯಾವ ಶಾಸ್ತ್ರಗಳು ನಮಗೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ ಕೊಡ್ತಾ ಇದೆ, ಅದೆಲ್ಲ ಶುದ್ಧ ಗ್ರಂಥಗಳು. ಯಾಕೆ ಶಾಸ್ತ್ರಗಳು ನಮಗೆ ಹೊರಟಿರೋದು? ಯಾಕೆ ಶಾಸ್ತ್ರಗಳ ಪ್ರವೃತ್ತಿ ನಮಗೆ ಯಾಕೆ ಅಂತಂದ್ರೆ, ಶಾಸ್ತ್ರ ಹೊರಟಿರೋದೇ ವಿಷ್ಣು ಸರ್ವೋತ್ತಮತ್ವವನ್ನ ಹೇಳಲಿಕ್ಕೆ. ವಿಷ್ಣೋ ಸರ್ವೋತ್ತಮತ್ವಸ್ಯ ಜ್ಞಾನಾರ್ಥಂ ಶಾಸ್ತ್ರಮಿಷ್ಯತೆ. ಆದ್ದರಿಂದ ಇದು ಅಶುದ್ಧ ಶಾಸ್ತ್ರ, ಇದು ಶುದ್ಧ ಶಾಸ್ತ್ರ ಅಂತ ವಿವೇಕ ಬೈಫರ್ಕೇಟ್ ಮಾಡಿ, ಇದು ಮಾತ್ರ ಶುದ್ಧ ಶಾಸ್ತ್ರ ಯಾಕೆ, ಇದು ಅಶುದ್ಧ ಶಾಸ್ತ್ರ ಯಾಕೆ ಅಂತ ಚಿಂತನೆ ಮಾಡಬೇಕು. ಹೇಗೆ ಅಂತಂದ್ರೆ, ಆಚಾರ್ಯರು ಒಂದು ಮಾನದಂಡವನ್ನ ಕೊಡ್ತಾರೆ. ಯಾವ ಗ್ರಂಥಗಳಲ್ಲಿ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಆಗ್ತಾ ಇದೆಯೋ ಅದು ಶುದ್ಧ ಶಾಸ್ತ್ರ, ಎಲ್ಲಿ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಇಲ್ಲ ಅದು ಅಶುದ್ಧ ಶಾಸ್ತ್ರ. ಸ್ಪಷ್ಟ ಹೇಳಿದ್ರು. ಶುದ್ಧ ಗ್ರಂಥಸ್ಯ ವಕ್ತಾಚ. ನೋಡಿ, ಚ ಅನ್ನೋ ಸಮುಚ್ಚಯ ಅರ್ಥ. ಇದೆಲ್ಲವನ್ನ ಸೇರಿಸಿ
ಒಳ್ಳೆ ಹರಿಗುರುಗಳ ಚರಿತ್ರೆ, ಒಳ್ಳೆ ಊಹೆ ಮಾಡುವ ಸಾಮರ್ಥ್ಯ, ಒಳ್ಳೆ ಪ್ರತಿಭೆ, ಇದೆಲ್ಲವೂ ಯಾವಾಗ ಸಾರ್ಥಕ ಆಗತ್ತೆ ಅಂದ್ರೆ ಭಗವತ್ ಸರ್ವೋತ್ತಮತ್ವವನ್ನ ನಿರೂಪಣೆ ಮಾಡುವ ತ್ರೈಲೋಕ್ಯ ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶುದ್ಧವಾದ ಗ್ರಂಥಗಳನ್ನ ಹೇಳುವ, ಕೇಳುವ, ಮನನ ಮಾಡುವ ಸಾಮರ್ಥ್ಯ ಬಂದಾಗ ಇದೆಲ್ಲ ಗುಣಗಳು ಬಂದದ್ದಕ್ಕೆ ಸಾರ್ಥಕ್ಯ. ಎಂಥ ಅದ್ಭುತವಾದ ನೋಡಿ, ಅದಕ್ಕೆ ವಿದುರ ವಿದ್ಯಾರತೇರ್ ವಿದುರೋ ನಾಮ ತಸ್ಯ. ಶುದ್ಧವಾದ ವಿದ್ಯೆಯಲ್ಲಿ ಆಸಕ್ತನಾದ್ದರಿಂದ. ಅದೇ ವಿದ್ಯಾ ಅನ್ನೋ ಶಬ್ದದಿಂದ ಆಚಾರ್ಯ ಹೇಳ್ತಾರಲ್ಲಿ, ವಿಷ್ಣು ಪುರಾಣ ಹೇಳುತ್ತೆ, ಸಾ ವಿದ್ಯಾ ತನ್ಮತಿರ್ ಯಯ ಯಯ ತನ್ಮತಿ ಸಾ ವಿದ್ಯಾ. ಯಾವುದರಿಂದ ಭಗವಂತನ ಜ್ಞಾನ ಬರುತ್ತೆ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಬರುತ್ತೆ, ಅದನ್ನ ವಿದ್ಯೆ ಅಂತ ಕರೀತಾರೆ. ತತ್ ಕರ್ಮ ಹರಿತೋಷಂ. ಯಾವುದನ್ನ ಮಾಡುವುದರಿಂದ ಹರಿಪ್ರೀತಿಯಾಗತ್ತೆ ಅದು ಕರ್ಮ. ಯಾವುದರ ಶ್ರವಣದಿಂದ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಬರುತ್ತೆ ಅದು ವಿದ್ಯೆ. ಅಂತಹ ವಿದ್ಯೆಯಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನ ನಿರೂಪಣೆ ಮಾಡುವ ಶುದ್ಧವಾದ ವಿದ್ಯೆಯಲ್ಲಿ ಆಸಕ್ತನಾದ್ದರಿಂದ ಇವನಿಗೆ ವ್ಯಾಸರು ಇಟ್ಟ ಹೆಸರು ವಿದುರ. ಅಂತಹ ವ್ಯಾಸ ಸಮ್ಮತನಾದ, ಪ್ರಾಜ್ಞ ಸಮ್ಮತನಾದ, ಪ್ರಾಜ್ಞನಾದ ವಿದುರ ನಮ್ಮನ್ನ ಕುರಿತು ಉಪದೇಶ ಮಾಡ್ತಾ ಇದ್ದಾನೆ ಅಂದ್ರೆ ನಾವಿದನ್ನ ಎಷ್ಟು ಶ್ರದ್ಧೆಯಿಂದ ಕೇಳಬೇಕು, ಕೇಳಿದ್ದನ್ನ ಮನಸ್ಸಿನಲ್ಲಿ ಹೇಗೆ ಇಟ್ಕೊಳ್ಬೇಕು, ವೈಭವ ನೋಡಿ ಇಲ್ಲಿ. ಆದ್ದರಿಂದ ಕೊನೆ ಹೇಳ್ಬಿಟ್ಟ, ಮಧ್ವ ಮತದ ಅನುಸರಣ ಮಾಡ್ರಿ, ಉದ್ಧಾರ ಆಗ್ತೀರಿ. ಆದ್ದರಿಂದ ಶುದ್ಧ ಗ್ರಂಥಗಳನ್ನ ಯಾರು ಹೇಳ್ತಾನೆ ಅವನು ಯಾರು? ಯಸ್ಸ ಪಂಡಿತ ಉಚ್ಯತೆ, ಅಂಥವರನ್ನ ಪಂಡಿತರು. ಮುಂದೆ ಹೇಳ್ತಾನೆ, ಶ್ರುತಂ ಪ್ರಜ್ಞಾನುಗಮ್ಯಸ್ಯ. ಅವನ ವಿದ್ಯೆ ಶ್ರುತಂ, ಗುರುಗಳ ಮೂಲಕ ಅವನು ಶ್ರವಣ ಮಾಡಿದ್ದು, ಅವ ಶ್ರವಣ ಮಾಡಿದ ವಿದ್ಯೆ. ಆ ವಿದ್ಯೆ ಪ್ರಜ್ಞಾನುಗಂ. ಪ್ರಜ್ಞಾ ಅಂದ್ರೆ ಬುದ್ಧಿ, ಅಂದ್ರೆ ಅವನ ವಿದ್ಯೆ ಬುದ್ಧಿಗೆ ಅನುಸಾರವಾಗಿದೆ. ಮತ್ತೆ ಪ್ರಜ್ಞಾಚೈವ ಶ್ರುತಾನುಗ, ಅವನ ಬುದ್ಧಿ ವಿದ್ಯೆಯನ್ನ ಅನುಸರಣೆ ಮಾಡಿಕೊಂಡಿದೆ. ವಿದ್ಯೆ ಬುದ್ಧಿಯನ್ನ ಅನುಸರಣೆ ಮಾಡ್ತಾ ಇದೆ, ಬುದ್ಧಿ ವಿದ್ಯೆಯನ್ನ ಅನುಸರಣೆ ಮಾಡ್ತಾ ಇದೆ. ಎಂಥ ಮಾತು ನೋಡಿ. ಆದ್ದರಿಂದಲೇ ಅಸಂಭಿನ್ನ ಆರ್ಯ ಮರ್ಯಾದ. ಯಾಕೆ? ಬುದ್ಧಿಯೇ ಬೇರೆ ವಿದ್ಯೆಯೇ ಬೇರೆ ಆಗಿಲ್ಲ, ಎರಡಕ್ಕೂ ಕೂಡ ಒಟ್ಟಿಗೆ ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇದೆ. ಬುದ್ಧಿಯನ್ನ ಮೀರಿ ವಿದ್ಯೆ ಹೋಗ್ತಾ ಇಲ್ಲ, ವಿದ್ಯೆಯನ್ನ ಮೀರಿ ಬುದ್ಧಿ ಹೋಗ್ತಾ ಇಲ್ಲ. ಹೇಗೆ ಗೊತ್ತಾಗತ್ತೆ? ಬುದ್ಧಿಯನ್ನ ಮೀರಿ ವಿದ್ಯೆ ಇಲ್ಲ, ವಿದ್ಯೆಯನ್ನ ಮೀರಿ ಬುದ್ಧಿ ಇಲ್ಲ, ಎರಡು ಕೋಆಪರೇಟಿವ್ ಆಗಿ ಕೋಆಪರೇಷನ್ ನಿಂದ ಇದೆ. ಹೇಗೆ ಗೊತ್ತಾಗತ್ತೆ ಅಂತಂದ್ರೆ ಅಸಂಭಿನ್ನ ಆರ್ಯ ಮರ್ಯಾದ, ದೊಡ್ಡವರು ಹಾಕಿದ ದಾರಿಯನ್ನ ದಾಟೋದಿಲ್ಲ. ಎರಡು ಅಕ್ಷರ ಜ್ಞಾನ ಬರ್ತಾ ಇದ್ದ ಹಾಗೆ ದೊಡ್ಡವರನ್ನೇ ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವಲ್ಲ. ಎರಡು ಅಕ್ಷರ ಜ್ಞಾನ ಬರ್ತಾ ಇದ್ದ ಹಾಗೆ ಗುರು ಹಿರಿಯರನ್ನೇ ವಿಮರ್ಶೆ ಮಾಡುವಂತಹ ವ್ಯಕ್ತಿಗಳನ್ನ ನೋಡ್ತಿದ್ದೀವಲ್ಲ. ಅದು ಬುದ್ಧಿಯನ್ನ ಮೀರಿದ ವಿದ್ಯೆ ಅಥವಾ ವಿದ್ಯೆಯನ್ನ ಮೀರಿದ ಬುದ್ಧಿ. ಗುರು ಹಿರಿಯರ ಮಾರ್ಗದಲ್ಲಿ ನಾವು ನಡಿಬೇಕು ಅಂತನ್ನೋದು ವಿದ್ಯೆ ಹಾಕಿ ಕೊಟ್ಟಂತಹ ಮಾರ್ಗ. ಅದನ್ನ ಮೀರಿದ ಬುದ್ಧಿಯಲ್ಲಿ ಏನಾಗುತ್ತೆ? ಗುರು ಹಿರಿಯರು ಯಾಕೆ, ಅವರಲ್ಲಿ ಯಾಕೆ ತಪ್ಪು ನೋಡಬಾರ್ದು, ಈ ರೀತಿಯ ಭಾವನೆಗಳು. ಆದ್ದರಿಂದ ಶ್ರುತೆ ಶ್ರವಣ ಮಾಡಿದ ವಿದ್ಯೆ ಬುದ್ಧಿಯನ್ನ ಅನುಸರಣೆ ಮಾಡ್ತಾ ಇದೆ, ಆ ಬುದ್ಧಿ ವಿದ್ಯೆಯನ್ನ ಅನುಸರಣೆ ಮಾಡ್ತಾ. ಯಾಕೆ? ಬುದ್ಧಿಯಲ್ಲಿ ನಾನಾ ಆಲೋಚನೆಗಳು ಬರುತ್ತೆ, ಹಾಗೆ ಮಾಡ್ಲಾ ಹೀಗ್ ಮಾಡ್ಲಾ ಅಂತೆಲ್ಲ ಬರುತ್ತೆ. ಹಾಗೆ ಮಾಡುವಾಗ ಅಯ್ಯೋ ನಾನು ಅಧ್ಯಯನ ಮಾಡಿದ್ದೇನಪ್ಪ, ನಾನು ಓದಿದ್ದೇನೆ, ನಾನು ಮಹಾಭಾರತಾದಿ ಗ್ರಂಥಗಳನ್ನ ಕೇಳಿದ್ದೇನೆ, ನೆಕ್ಸ್ಟ್ ಕೇಳ್ತೇನೆ. ಹಾಗಿರುವಾಗ ನಾನು ಇದನ್ನು ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಬುದ್ಧಿ ವಿದ್ಯೆಯನ್ನ ನೆನಪು ಮಾಡ್ಕೊಡತ್ತೆ. ನೀನಿಷ್ಟು ಓದಿ ಇಂಥ ಕೆಲಸ ನೀನ್ ಮಾಡೋದೇನಯ್ಯ ಅಂತ ಹೇಳತ್ತೆ. ಹಾಗಾದಾಗ ಏನಾಗತ್ತೆ?
ಆರ್ಯ ಮರ್ಯಾದೆಯನ್ನ ದಾಟೋ, ದೊಡ್ಡವರು ಹಾಕಿದ ದಾರಿಯನ್ನ ಮೀರೋದಿಲ್ಲ. ಇಲ್ಲಪ್ಪ, ಎಷ್ಟೇ ಓದಿರ್ಲಿ, ಏನೇ ಮಾಡ್ಲಿ, ದೊಡ್ಡವರು ಒಂದು ಧರ್ಮ, ಇದು ಶಾಸ್ತ್ರ, ಇದು ನಿಯಮ, ಇದು ನೀತಿ, ಹೀಗೆ ಅನುಷ್ಠಾನ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಆ ದೊಡ್ಡವರು ಶಾಸ್ತ್ರಕ್ಕೆ ವಿರುದ್ಧವಾಗದೇ ಇರುವಂತೆ ಮಾಡಿದ್ರೆ ನಾವು ತಗೊಳ್ಳೇಬೇಕು. ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಮಾಡಿದ್ರೆ ಬಿಡಬೇಕು. ಆದರೆ ಶಾಸ್ತ್ರಕ್ಕೆ ಸಮ್ಮತವಾದ, ಶಾಸ್ತ್ರ ಹೇಳುವ ಎಲ್ಲವನ್ನ ಒಂದು ನಿಯಮ ಅಂತ ಮಾಡಿರುವಾಗ ಆ ನಿಯಮವನ್ನ ಮೀರಿ ಅದನ್ನೇ ಸಂಪ್ರದಾಯ ಅಂತ ಕರೆಯೋ. ದೊಡ್ಡವರ ಆಚರಣೆ ಆಚಾರಶ್ಚೈವ ಸಾಧೂನಾಂ ಅಂತ ಒಂದು ಮಾತು. ಯಾವುದು ನಿಜವಾದಂತಹ ಕರ್ಮ ಅಂತಂದ್ರೆ ಶಾಸ್ತ್ರಗಳಲ್ಲಿ ಹೇಳಿದ್ದು, ವೇದಗಳೆಲ್ಲ ಇದೆ. ಆದರೆ ಸಾಧುಗಳು, ಜ್ಞಾನಿಗಳು ಮಾಡಿದ ಆಚಾರ ಅದು ನಮಗೆ ಧರ್ಮವೇ. ಆದ್ದರಿಂದ ಆ ದೊಡ್ಡವರ ಮೇಲೆ ನಮಗೆ ಮರ್ಯಾದೆ ಬರಬೇಕು ಅಂತಂದ್ರೆ ದೊಡ್ಡವರ ಮಹಿ ನಮ್ಮ ಬಾಯಲ್ಲಿ ಬರ್ಬೇಕಲ್ಲ. ಪ್ರವೃತ್ತವ ಕಂದ ನೋಡಿ ವಿದುರ, ನೋಡಿ ಒಂದಕ್ಕೊಂದು ಇಂಟರ್ಲಿಂಕ್. 38ನೇ ಶ್ಲೋಕದ ಅರ್ಥವನ್ನ ನಾವು 37ನೇ ಶ್ಲೋಕದಲ್ಲಿ ಮಾಡ್ಕೋಬೇಕು. ಅವನು ದೊಡ್ಡವರ ಮಹಿಮೆಯನ್ನ ಅವನು ಹೇಳ್ತಾ ಇದ್ದಾನೆ. ಆದ್ದರಿಂದ ದೊಡ್ಡವರು ಹಾಕಿದ ದಾರಿಯನ್ನ, ಮಾರ್ಗವನ್ನ ಮೀರೋದಿಲ್ಲ, ದೊಡ್ಡವರ ಸಂಪ್ರದಾಯವನ್ನ ಮೀರಿ ಹೋಗೋದಿಲ್ಲ. ಇಂತಹ ವ್ಯಕ್ತಿಯನ್ನ ಏನ್ ಕರೀತಾರೆ? ಪಂಡಿತಾಖ್ಯಾಂ ಲಭೇತ್ತು ಸಹ. ಇವನು ಪಂಡಿತ ಎನ್ನುವಂತಹ ಹೆಸರನ್ನ ಪಡಿತಾನೆ. ಇಲ್ಲಿಂದ ಕೊನೆಗೆ ಹೇಳ್ತಾನೆ ವಿದುರ, ಅರ್ಥಂ ಮಹಾಂತಮಾಸಾದ್ಯ ವಿದ್ಯಾಂ ಐಶ್ವರ್ಯಮೇವಚ ವಿಚರತ್ಯ ಸಮುನ್ನದ್ಧೋ ಯಸ್ಸ ಪಂಡಿತ ಉಚ್ಯತೆ. ಕೊನೆಗೆ ಒಂದ್ ಮಾತು ಹೇಳಿ ಮುಗಿಸ್ಬಿಟ್ಟ. ಒಳ್ಳೆದು ಹಣ ಬಂತು. ಅರ್ಥಂ ಮಹಾಂತಮರ್ಥಮಾಸಾದ್ಯ. ಏನು ಸಿಕ್ಕಾಪಟ್ಟೆ ದುಡ್ಡಿದೆ, ಅಪಾರವಾದ ವಿದ್ಯೆ, ಅಗಾಧವಾದ ಸಂಪತ್ತು, ಐಶ್ವರ್ಯ, ಇದೆಲ್ಲ ಇದ್ರೂ ಕೂಡ ಅಸಮುದ್ಧನಾಗಿ, ಅಸಮುನ್ನದ್ಧ, ಅಹಂಕಾರವೇ ಇಲ್ಲದೆ ಯಾವನು ಊರು ತಿರುಗ್ತಾ ಇರ್ತಾನೆ. ಏನ್ರಿ ನಿಮ್ಮನ್ನು ನೋಡಿದ್ರೆ ನಿಮ್ಮಲ್ಲಿ ಇಷ್ಟು ಹಣ ಇದೆ ಅಂತಾನೆ ಗೊತ್ತಾಗಲ್ಲ, ನಿಮ್ಮನ್ನ ನೋಡಿದ್ರೆ ಇಷ್ಟು ವಿದ್ಯೆ ನಿಮ್ಮಲ್ಲಿ ಇದೆ ಅಂತಾನೆ ಗೊತ್ತಾಗಲ್ಲ ಅಂತ ನೋಡುವ ಅಷ್ಟು ಸಿಂಪ್ಲೆಸ್ಟ್ ಜೀವನ ಕ್ರಮ. ಯಾರಿರ್ತಾನೋ ಅವನನ್ನ ಪಂಡಿತ. ಬೇಕಾದಷ್ಟು ಹಣ, ವಿಪುಲವಾದ ಸಂಪತ್ತು, ಅದ್ಭುತವಾದ ವಿದ್ಯೆ ಇದೆಲ್ಲ ಇದ್ರೂ ಕೂಡ ಅಹಂಕಾರದ ಲವಲೇಶವೂ ಇಲ್ಲದ ಹಾಗೆ ಆನಂದವಾಗಿ ಅಹಂಕಾರವಿಲ್ಲದ ವ್ಯಕ್ತಿಯಾಗಿ ಭೂಮಿಯಲ್ಲಿ ಯಾರು ಸಂಚಾರ ಮಾಡ್ತಾ ಇರ್ತಾರಪ್ಪ ಅವನನ್ನ ಪಂಡಿತ ಅಂತ ಕರೀತಾರೆ. ಅದರಿಂದ ಪಂಡಿತರ ಲಕ್ಷಣ ಏನು? ತಿಳುವಳಿಕೆ ತಲೆ ಇರೋಂಥವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬುದ್ಧಿವಂತರು ಹೇಗಿರ್ತಾರೆ ಅನ್ನೋದಕ್ಕೆ 25ನೇ ಶ್ಲೋಕದಿಂದ ಆರಂಭ ಮಾಡಿಕೊಂಡು 39ನೇ ಶ್ಲೋಕದವರೆಗೂ 25, 26, 27, 28, 29, 30, 31, 32, 33, 34, 35, 36, 37, 38, 39 15-16 ಶ್ಲೋಕಗಳಲ್ಲಿ ವಿದುರ ತಿಳುವಳಿಕೆ ಉಳ್ಳವರು, ವಿವೇಕಿಗಳು, ಬುದ್ಧಿವಂತರು, ಪಂಡಿತರು ಹೇಗಿರುತ್ತಾರೆ, ಅವರ ಲಕ್ಷಣಗಳೇನು ಅನ್ನೋದನ್ನ ಎಷ್ಟು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ಹೇಳಿದ ಪಂಡಿತರ ಗುಣಗಳಲ್ಲಿ 1, 2, 3 ನಾವು ಅದನ್ನ ಫಾಲೋ ಮಾಡಕ್ ಪ್ರಯತ್ನ ಪಟ್ರೆ ಜೀವನ ಸಾರ್ಥಕ. ಇಲ್ಲಿಂದ ಇನ್ನು ಮುಂದಕ್ಕೆ ವಿದುರ ಸರಿ ಪಂಡಿತರಾಯ್ತು, ಪಂಡಿತರ ವಿರುದ್ಧ ಅಜ್ಞಾನಿಗಳು, ಅವರನ್ನ ಮೂಢರು ಅಂತ ಕರೀತಾರೆ. ಮೂಢರು ಹೇಗಿರ್ತಾರೆ? ಮೂಢರ ಲಕ್ಷಣ ಏನು? ಯಾವನೋ ವ್ಯಕ್ತಿಯನ್ನ ನೋಡಿ ಪಂಡಿತ ಅಂತ ಹೇಗೆ ತಿಳ್ಕೊಳ್ಬಹುದು? ಅವನ ಬಿಹೇವಿಯರ್ ನೋಡಿ, ಇವನಲ್ಲಿ ವಿದುರ ಹೇಳಿದ ಪಂಡಿತರ ಲಕ್ಷಣಗಳಲ್ಲಿ 1-2 ಇದೆ,
ಆದ್ದರಿಂದ ಇವನು ಪಂಡಿತ ಅಂತ ಹೇಗೆ ತಿಳ್ಕೊಳ್ಬಹುದೋ ಹಾಗೆ ಕೆಲವರನ್ನ ನೋಡಿ ಅವರು ಮಾಡತಕ್ಕಂಥ ವ್ಯಾಪಾರ ಕೆಲಸಗಳನ್ನ ನೋಡಿ ಅವರನ್ನ ಮೂಢರು ಅಂತ ಕರಿಬಹುದು. ಮೂಢರ ಲಕ್ಷಣ ಏನು ಅನ್ನೋದನ್ನ ವಿದುರ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಆ ಎಲ್ಲ ಮೂಢ ಲಕ್ಷಣದ ಭಾಗಗಳನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮಹಾಭಾರತದ ಉದ್ಯೋಗ ಪರ್ವ ಚಿಂತನೆಯಲ್ಲಿ ವಿದುರ ನೀತಿ ಪ್ರಜಾಗರ ಪರ್ವದಲ್ಲಿ ವಿದುರ ನೀತಿಯ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.